चिदंबरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वम् तापत्रयनिवारणम् शान्तैक्यपददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। यं शैवासमुपासते शिवैति ब्रह्मेति वेदान्तिनो बौद्धा बुद्ध इति प्रमाणपटवा कर्तेति न्यायिकाः अरण्यथ जैन शासनरता कर्मेति मीमांसका सोऽयं विदधातु वाञ्छितफलम् त्रैलोक्यनाथो ओंकार पंजरशुकीम् उपनिषदुद्यान केलिकलकण्ठीम् आगम विपिन मयूरी आर्यामन्तर्विभावये गौरी दयमान दीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वतीपतये। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वतीपतये। श्रुति स्मृति पुराणानाम् आलयं करुणालयं नमामि भगवत्पादं शंकरं लोकशंकरं। जगदादिगुरु ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು
ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಸಿದ್ಧಾರೂಢ ಶಿವಾನಂದರ ಪರ್ಯಂತರ ಸಕಲ ಬ್ರಹ್ಮಜ್ಞಾನಿಗಳ ಚರಣಾರವಿಂದಗಳನ್ನು ಧ್ಯಾನಿಸಿಕೊಂಡು ಶಿವಸ್ವರೂಪಿಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸದ್ಗುರು ಸಿದ್ಧಾರೂಢ ಚರಿತ್ರ ಕಲ್ಪಧರ್ಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಇದು ಒಂದು ಅಮೃತ ಕುಂಭ. ಅಪ್ಪ ಅವರಿದ್ದಾಗಲೇ ಅಪ್ಪ ಅವ್ರ ಪುರಾಣ ತಯಾರಾಗಿದ್ದಿದ್ದು ಒಂದು, ಉಳಿದುದು ಆಮೇಲೆ ಮಾಡ್ಕೋತ ಬಂದಾರ. ಆದರೆ ಸಿದ್ಧಾರೂಢರು ಬದುಕಿರುವಾಗಲೇ ಬಸವಂತಪ್ಪನವರು ಸಿದ್ಧಾರೂಢರ ಬಾಯಿಯಿಂದ ಕೇಳಿಕೊಂಡು, ಯಪ್ಪ ಎಲ್ಲಿ ಹೋಗಿದ್ರಿ, ಎಲ್ಲೆಲ್ಲಿದ್ರಿ, ಏನೇನಾಯ್ತು, ಅದೆಲ್ಲ ಅಪ್ಪ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಬರೆದು ಅಪ್ಪ ಅವರಿದ್ದಾಗಲೇ ಪ್ರಕಟ ಮಾಡಿರ್ತಕ್ಕಂಥ ಪುರಾಣ ಯಾವುದಾದ್ರೂ ಇದ್ರೆ ಅದು ಸಿದ್ಧಾರೂಢ ಚರಿತ್ರ ಕಲ್ಪಧರ್ಮ. ಒರಿಜಿನಲ್, ಡುಪ್ಲಿಕೇಟ್ ಅಂದರೆ ಹುಡುಕಿ ಸಿಗುವುದಿಲ್ಲ ನಿಮಗೆ. ಇಂಥ ಒಂದು ಮಹಾ ಪುರಾಣದಲ್ಲಿ ನಿನ್ನೆ ಶ್ರವಣ ಮಾಡಿದ್ದೇವೆ. ಸಿದ್ಧನ ಬಾಲಲೀಲೆಗಳನ್ನು ಏನು ಮಾಡಿದ? ನೀರ್ಲ ಹಣ್ಣಿನ ಪವಾಡಗಳನ್ನು ತೋರಿಸಿದ. ಆಮೇಲೆ ಸತ್ತ ಹಾವಿಗೆ ಪ್ರಾಣವನ್ನು ಕೊಟ್ಟ. ಎದರಿಂದ ಅಂದರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರದಿಂದ ಜನರೆಲ್ಲ ಆಶ್ಚರ್ಯಚಕಿತರಾದರು. ಊರಿನಲ್ಲಿ ಕೊಂಡಾಡ್ತಾ ಯಾರ ಮನೆಯೊಳಗೂ ಯಾರ ಬಾಯಿಯೊಳಗೂ ಕೂಡ ಸಿದ್ದಪ್ಪನ ಮಾತೇ ಮಾತು. ಏನು ಪುಣ್ಯಾತ್ಮರು, ಗುರುಶಾಂತಪ್ಪ, ಮಲ್ಲಮ್ಮ ಏನು ಪುಣ್ಯ ಮಾಡಿರಬಹುದಪ್ಪ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ರು. ಪ್ರತಿನಿತ್ಯ ಮತ್ತು ತಾನೇನು ಅರಿಯದವನಂತೆ ತಂದೆ ತಾಯಿಗಳಿಗೆ ಬೇಕಾಗಿ ಅವರ ಪ್ರೀತಿ ವಾತ್ಸಲ್ಯಗಳಿಗೆ ಹೊರತಾಗದಂತೆ ಪ್ರತಿನಿತ್ಯವೂ ಸಾಯಂಕಾಲ ಸಿದ್ದಪ್ಪ ವೀರಭದ್ರಾನಂದರಿಂದ ವಚನಶಾಸ್ತ್ರಗಳನ್ನು ಶ್ರವಣ ಮಾಡ್ತಾ ಇದ್ದ. ಹೇಳಿದ್ನಲ್ಲಿ ವೀರಭದ್ರಯ್ಯನವರು ಅವರ ಮನೆಯ ಗುರುಗಳು. ಅವರು ಪ್ರತಿನಿತ್ಯವೂ ಕೂಡ ಬಸವಣ್ಣವ್ರ ವಚನಗಳನ್ನು ಅವರ ಮನೆಯಲ್ಲಿ ಅರ್ಥೈಸಿ ಹೇಳ್ತಾ ಇದ್ದರು. ತಂದೆ ತಾಯಿಗಳು ಆ ವಚನ ಗ್ರಂಥವನ್ನು ವಿಭೂತಿ, ಗಂಧ, ಪುಷ್ಪಾದಿಗಳಿಂದ, ಬಿಲ್ವಾದಿಗಳಿಂದ ಪೂಜಿಸಿ ಭಯಭಕ್ತಿಯಿಂದ ಕುಳಿತು ನಿತ್ಯ ಶ್ರವಣ ಮಾಡ್ತಾ ಇದ್ರು. ಈ ಶ್ರವಣ ಮಾಡುವ ಕಾಲದಲ್ಲಿ ಒಂದು ಮಾತು ಅಂದರು. ಯಾರು? ವೀರಭದ್ರಾನಂದರು. ಏನು ಹೇಳಿದ್ರು ನೋಡ್ರಿ. ಧನ ಕನಕ ಸ್ತ್ರೀ ಪುತ್ರ ಸಂಪತ್ತನುಧರ ನಿಜಲವನ್ಯ ಬಿಲಮೇಣಿನ ಗಹನ ಶಶಿನಾಕ ಮೊದಲ ರಮಿವು ತಾವೆಲ್ಲ. ಮನದ ಕಲ್ಪನೆಯಲ್ಲಿ ಕೊಳೆಯಲ್ ಕನಸಿನಂದದಿ ಕಡೆಗೆ ಲಯಿಸುವು ತನಯರೇ ನೀವಿಂತು ತಿಳಿಯಿರಿ ಎಂದು ಗುರು ಪೇಳ್ದಂ. ಎಂದು ಗುರು ಪೇಳ್ದಂ. ಗುರುಗಳು ಉಪದೇಶ ಮಾಡ್ತಾ ಇದ್ರು. ಶರಣ ಸಾಹಿತ್ಯ ಸಣ್ಣದಲ್ಲ, ಅರ್ಥ ಮಾಡಿಕೊಳ್ಳೋ ಶಾಣೆ ಬೇಕಷ್ಟ. ಅದರೊಳಗೆ ಏನು ಬೇಕು ನಿಮಗೆ ಅದು ಸಿಗುವಷ್ಟು ದೊಡ್ಡ ಸಂಪತ್ತಿದೆ ವಚನಶಾಸ್ತ್ರಗಳಲ್ಲಿ. ಆದರೆ ವಚನಶಾಸ್ತ್ರಗಳನ್ನು ಇದ್ದಕ್ಕಿದ್ದಂತೆ ಅರ್ಥ ಮಾಡಿಕೊಳ್ಳುವ ಜನ ಕಡಿಮೆ. ಹಂಗೆ ಇಲ್ಲಿ ವೀರಭದ್ರಾನಂದರು ವಚನಗಳನ್ನು ಹೇಳುತ್ತಿರುವಾಗ ಒಂದು ಮಾತಂತಾರೆ. ಈ ತೋರುವ ಧನಕನಕ ವಸ್ತುವಾಹನಾದಿಗಳು, ಸ್ತ್ರೀಪುತ್ರ ಸಂಪದಾದಿಗಳು, ಪೃಥ್ವಿ, ನೀರು, ಬೆಂಕಿ, ಗಾಳಿ, ಆಕಾಶ ಎಂಬತಕ್ಕಂಥ ಪಂಚತತ್ವಾದಿಗಳು, ಸ್ವರ್ಗ ನರಕಾದಿಗಳು, ವಿಷ್ಣುಲೋಕ, ಶಿವಲೋಕ, ಬ್ರಹ್ಮಲೋಕಾದಿಗಳು, ಇವು ಎಲ್ಲವೂ ಮನದ ಕಲ್ಪನೆಯೇ ಹೊರತು ಇವು ಸತ್ಯವಾದದ್ದು ಅಲ್ಲ. ಕನಸಿನಂತೆ ತೋರಿ ಅಡಗುತ್ತವೆಯೇ ಹೊರತು ಶಾಶ್ವತ ಅಲ್ಲ ಅಂತ ಸ್ವಾಮಿಗಳು ಹೇಳ್ತಾ ಇದ್ರು. ಹೀಗೆ ಹೇಳುವಾಗ ಅದು ಯಥಾರ್ಥ ಮಾತು. ಅದರೊಳಗೇನು ಮತ್ತು ತನ್ನ ಸ್ವರೂಪ ತಿಳ್ಕೊಂಡವನಿಗೆ ಮಾತ್ರ ಗ್ಯಾರಂಟಿ ಅದ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಂದರಿ. ಯಾವಾಗ ತನ್ನ ಸ್ವರೂಪದ ಎಚ್ಚರ ಆಗುತ್ತದೆಯೋ
ಆಗಿದು ಸ್ವಪ್ನದಂತೆ ತೋರಿ ಅಡಗುವುದು ಎಂಬ ಪ್ರಜ್ಞೆ ಬರ್ತದೆ. ಸ್ವಪ್ನ ನೋಡುವಾಗ ಅದು ಸ್ವಪ್ನ ಅಂತ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಸ್ವಪ್ನ ನೋಡುವ ಹೊತ್ತಿನಾಗ ಇದು ಸ್ವಪ್ನ, ಇದು ಸುಳ್ಳು ಅಂತ ಯಾರಿಗಾಗ್ಯದ? ಅಳುವಂಗತ್ತಾನ, ನಗುವಂಗನತ್ತಾನ, ಉಣ್ಣುವಂಗ ಉಂಡಾನ, ಹೋಗುವಲ್ಲಿ ಹೋಗ್ಯಾನ, ಬರುವಲ್ಲಿ ಬಂದಾನ, ಎಲ್ಲ ನಡೆದ ಅದ ಏನಪ್ಪ. ಸ್ವಪ್ನದಲ್ಲಿ ಸ್ವಪ್ನಕ್ಕೆ ಸುಳ್ಳು ಅನ್ಲಿಕ್ಕೆ ಬರುವುದಿಲ್ಲ. ಸ್ವಪ್ನದಲ್ಲಿ ಸ್ವಪ್ನವು ಸತ್ಯದಂತೆ ಕಾಣುತ್ತದೆ. ಸ್ವಪ್ನವು ಸ್ವಪ್ನವಾಗಿ ಯಾವಾಗ ಹೋಗುತ್ತದೆ ಅಂತ ಕೇಳಿದ್ರೆ ಎಚ್ಚರ ಮಾತ್ರದಲ್ಲಿ ಅದಕ್ಕೆ ವಿದಾಯವಿದೆ. ಯಾವಾಗ ಜಾಗೃತಕ್ಕೆ ಬರುತ್ತಿದ್ದೀವೆಯೋ ತತ್ಸಮ ಕಾಲದಲ್ಲಿ ಅದು ಸ್ವಪ್ನ ಅಂತ ನಮಗೆ ಹೆಂಗೆ ಗೊತ್ತಾಗ್ತದನೋ ಹಂಗೆ ಪ್ರತಿಯೊಬ್ಬ ಜೀವನು ತನ್ನ ಸ್ವರೂಪವನ್ನು ತಾನು ಅರಿತುಕೊಂಡಾಗಲೇ ತನ್ನ ಸ್ವರೂಪವಲ್ಲದರ ವಿಕೃತ ಭ್ರಾಂತಿ ರೂಪ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಈ ದೃಶ್ಯ ಪ್ರಪಂಚವೆಲ್ಲವೂ ಕೂಡ ಸ್ವಪ್ನವತ್ತು ತೋರಿ ಅಡಗುವುದು ಎಂಬತಕ್ಕಂಥ ಪ್ರಜ್ಞೆ ಬರ್ತದಪ್ಪ. ಅದಕ್ಕಿದು ಎಲ್ಲಿವರೆಗೆ ನಮ್ಮನ್ನು ನಾವು ತಿಳಿಯುವುದಿಲ್ಲ ಅಲ್ಲಿಯೂ ಸತ್ಯದಂತೆ ಭಾಸವಾಗುತ್ತದೆ. ನಿಜದಂತೆ, ನಿತ್ಯದಂತೆ, ಸುಖದಂತೆ, ದುಃಖದಂತೆ, ಹುಟ್ಟಿದಂತೆ, ಸತ್ತಂತೆ, ಬಂದಂತೆ, ಹೋದಂತೆ ಪ್ರತಿಯೊಂದು ಎಲ್ಲ ವಾಂತ್ಯಗಳ ಕಂತೆಯಾಗಿ ಸತ್ಯವಾಗಿ ತೋರುತ್ತದೆ. ಇಷ್ಟು ಅವ್ರು ಹೇಳ್ತಿದ್ರು. ಸಿದ್ದಪ್ಪ ವಿಚಾರ ಮಾಡಿದ. ಶಾಸ್ತ್ರ ಬಿಟ್ಟ ಮೇಲೆ ಗುರುಗಳಿಗೆ ನಮಸ್ಕಾರ ಮಾಡಿ ಒಂದು ಪ್ರಶ್ನೆ ಮಾಡ್ತಾ ಇದ್ದ. ಏನ್ ಮಾಡ್ತಾನೆ ನೋಡ್ರಿ. ಸಿದ್ಧನಾಗಳ ಸ್ವಾಮಿ ಪಾದಕ್ಕೆ ಬಿದ್ದು ಕೇಳಂ ನಭವು ವ್ಯಾಪಕ ಮಿದ್ದುದದುಲಯ ಮೆಂತಹುದು ಪೇಳುವುದು ದಯದೆಯಲ್ಲೋ ಮುದ್ದು ಬಾಲನೆ ನ್ಯಾಯ ಶಾಸ್ತ್ರದೆ ಬುದ್ಧಿಯುತ ಸದ್ಗುರುವ ಕೇಳಲು ಸಿದ್ಧಿಪುರು ತವ ಪ್ರಶ್ನೆಗುತ್ತರವೆಂದು ಗುರು ಪೇಳದಂ ಎಂದು ಗುರು ಪೇಳದಂ. ಗುರುಗಳೇ, ಸಂಶಯ ಬಂದಿದೆ, ಸಂಶಯ ಪರಿಹಾರ ಮಾಡಬೇಕು. ತಿಳ್ಕೊಳ್ಳಕ್ ಕೇಳಬೇಕು ಹೊರತು ತರ್ಕ ಮಾಡಕ್ ಕೇಳಬಾರದು. ವಾದೇ ವಾದೇ ಜಾಯತೆ ತತ್ವಬೋಧ. ತತ್ವಬೋಧ ನಮಗೆ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಗುರುಗಳನ್ನ ಪ್ರಶ್ನೆ ಮಾಡಬೇಕು ಹೊರತಾಗಿ ಇಲ್ಲಂದ್ರೆ ದೊಡ್ಡ ಗರ್ಲ್ರಿ ಹಳ್ಳ್ಯಾಗ ನೋಡ್ಬೇಕು. ಎಷ್ಟು ಶಾಣೆ ಅದನಪ್ಪ ಅವ, ಕೀಚಕನಪ್ಪ ಯಾರು ಹೇಳಿ ನೋಡೋನು. ಅವ್ರು ಹೇಳೋರು ಶಾಣ್ಯರು. ಅದನ್ನ ಹೇಳಿದವಾಗ 6 ತಿಂಗಳಿಗೆ ಮರಣದ, ಕೇಳಿದವಾಗ 3 ತಿಂಗಳು ಮರಣದ. ಒಬ್ಬ ಸಾಯುಧ ಆಗ್ಬೇಕು. ಹಂಗ ವಿಪರೀತ ಪ್ರಶ್ನೆಗಳನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಯಾವಾಗಲೂ. ಅದಕ್ಕೆ ಏನು ತಿಳ್ಕೋಬೇಕಾಗ್ಯದ, ನಾವೇನು ತಿಳಿಬೇಕು, ಏನು ತಿಳಿವಲ್ದು ಅದನ್ನು ತಿಳಿದವರ ಕಡೆಯಿಂದ ತಿಳ್ಕೊಳ್ಳಿಕ್ಕೆ ಮಾಡ್ತಕ್ಕಂಥ ಪ್ರಶ್ನೆಗೆ ಸುತರ್ಕ ಅಂತ ಕರೀತಾ ಇದ್ದಾರೆ. ಹಂಗೆ ಸಿದ್ದಪ್ಪನವರು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುರುವೇ, ಪೃಥ್ವಿಯಾದಿ ಪಂಚಮಹಾಭೂತಗಳು ಲಯವಾಗುತ್ತವೆ ಅಂತ ಹೇಳಿದ್ರಿ, ನಾಶವಾಗುತ್ತವೆ ಅಂತ ಹೇಳಿದ್ರಿ. ಪೃಥ್ವಿ ನಾಶವಾಗಬಹುದು, ಜಲನಾಶವಾಗಬಹುದು, ಬೆಂಕಿ ವಾಯು ನಾಶವಾಗಬಹುದು. ಆದರೆ ಆಕಾಶ ವ್ಯಾಪಕವಾಗಿದೆಯಲ್ಲ, ಪೊಳ್ಳು ಎಲ್ಲ ಕಡೆಗೂ ತುಂಬಿಕೊಂಡಿದೆ. ಆದ್ದರಿಂದ ಅದನ್ನ ಹ್ಯಾಂಗ ಲಯ ಹೇಳ್ತೀರಿ ನೀವು? ಅದಕ್ಕೆ ವಯಸ್ಸೆಷ್ಟು? ಅತಿ ಸಣ್ಣದು, 6-7 ವರ್ಷ ವಯಸ್ಸು. ಅಷ್ಟರೊಳಗೆ ಇಷ್ಟೆಲ್ಲ ಗಡ್ಡ ಹಿಡಿತು. ಗುರುಗಳಂದ್ರು ಆಕಾಶಕ್ಕೆ ಲಯವನ್ನು ಹೇಳ್ತಕ್ಕಂಥ ಪ್ರಮಾಣಗಳವ, ಇಲ್ಲ ಅಂತಲ್ಲ. ಅವೆಲ್ಲ ಸ್ವಲ್ಪ ನ್ಯಾಯಶಾಸ್ತ್ರ ಓದಿದ್ರೆ ಅದು ಗೊತ್ತಾಗ್ತದೆ. ನ್ಯಾಯ ಪ್ರಮಾಣ ಪ್ರಣೀತವಾಗಿರ್ತಕ್ಕಂಥ ವಾಕ್ಯಗಳು ಅವೆಲ್ಲ. ಆದ್ದರಿಂದ ಆಕಾಶಕ್ಕೆ ಲಯವನ್ನು ಹೇಗೆ ಹೇಳುತ್ತೀರಿ ಅನ್ನುವ ಸಿದ್ದಪ್ಪನ ಪ್ರಶ್ನೆಯನ್ನು ಕೇಳಿ ಗುರುಗಳು ಪ್ರಫುಲ್ಲಿತರಾದರು. ಏನೋ ಅಧಿಕ ಪ್ರಸಂಗಿ, ಎಂಥ ಪ್ರಶ್ನೆ ಮಾಡಿದಿ ಅನ್ನಲಿಲ್ಲ. ಯಾವುದು ತಿಳಿಸಲೇಬೇಕಾಗಿತ್ತೋ, ತಿಳಿಸದಲೇ ತಿಳಿಯಲಿಕ್ಕೆ ಯಾವುದು ಸಾಧ್ಯವಿಲ್ಲವಾಗಿತ್ತೋ, ಯಾವುದು ಸಾಮಾನ್ಯ ಭಾಷೆಗೆ ನಿಲುಕದಂಥದ್ದಾಗಿತ್ತೋ ಅಂಥ ಪ್ರಶ್ನೆಯನ್ನ ಸಿದ್ದಪ್ಪ ಮಾಡಿದಾಗ ಗುರುಗಳಿಗೆ ಸಂತೋಷವಾಗಿ ಅಂತಾರೆ, ಹೇ ಮುದ್ದು ಬಾಲಕ ಸಿದ್ಧ,
ಇದು ಸಾಮಾನ್ಯರಿಗೆ ತಿಳಿಯುವುದಲ್ಲ ತಮ್ಮ. ನ್ಯಾಯಶಾಸ್ತ್ರದಲ್ಲಿ ಯಾರು ಪಂಡಿತರಿದ್ದಾರೆ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಂದ ತಿಳಿಯುತ್ತದೆ ಹೊರತಾಗಿ ಸಾಮಾನ್ಯರಿಗೆ ತಿಳಿಯುವುದಲ್ಲಪ್ಪ ಇದು ಅಂತ ಹೇಳಿದರು. ಸಾಮಾನ್ಯರಿಗೆ ತಿಳಿಯುವುದಿಲ್ಲ ಅಂದ್ರೆ ತಿಳಿಯಾಕ ಬಂದೀವಿ ನಾವು ಅಂದ ಮೇಲೆ ತಿಳ್ಕೊಳ್ಳಬೇಕಲ್ಲ ಇದನ್ನ. ಹಂಗಾರೆ ತಿಳಿಸೋರು ಎಲ್ಲಿ ಅದಾರ ಅಲ್ಲಿ ಹೋಗಿ ತಿಳ್ಕೋಬೇಕು ಎಂಬುವ ಹಠ ಹುಟ್ಟಿತು ಸಿದ್ದಪ್ಪನಂತರಂಗದಲ್ಲಿ. ಅರಿತು ತಾನಿರನಂತರಂಗದಿ ಬರಲಿ ಸಿದ್ಧನು ಬಲ್ಲ ಗುರುವ ನರಸಲಿಕೆತ ಹೊರಟರೊಪ್ಪರು ಮಾತೆ ಪಿತರೆಂದು ಅರಿದು ಇರಗೊಂದು ಯುಕ್ತಿಯ ಸಾಧಿಪನರಕ ತವ ಕೃಪೆ ಇರಿಸಿ ಪೊರೆಯೈ ಹರನೆಯನೆ ಬಲ ಭುಜವದರಿತ್ತು ಭುಜವದರಿತ್ತು. ಇದನಂತರಂಗದರಿತು ಬಲ್ಲ ಗುರುವನ್ನು ಹುಡುಕಬೇಕು ಎಂಬುದಾಗಿ ವಿಚಾರ ಮಾಡ್ತಾ ಇದ್ದಾರೆ. ಬಲ್ಲ ಗುರುವನ್ನು ಹುಡುಕಬೇಕು ಹೋಗಬೇಕು ಅಂದ್ರೆ ತಂದೆ ತಾಯಿಗಳ ಪ್ರೇಮ ಪಂಜರವನ್ನು ದಾಟಿ ಹೋಗ್ಬೇಕಲ್ಲ. ಸಾಮಾನ್ಯ ಅಲ್ಲ ಮೋಹ. ತಂದೆ ತಾಯಿಗಳು ಬಿಡ್ತಾರೋ ಇಲ್ಲೋ ಇದು ಒಂದು. ಹೆಂಗರೆ ಮಾಡಿ ತಂದೆ ತಾಯಿಗಳ ಮೋಹವನ್ನು ದಾಟಿ ಹೋಗಬೇಕು, ಅದನ್ನು ತಿಳ್ಕೊಂಡ ತೀರಬೇಕು. ಹಂಗಾರೆ ಇದಕ್ಕೇನು ಉಪಾಯ ಅಂದ್ರೆ, ಹೇ ಪರಮಾತ್ಮ ಜಗದೀಶ್ವರ ಶಂಭುಲಿಂಗ, ನಿನ್ನ ಜಪವನ್ನು ಮಾಡ್ತೀನಿ, ನಿನ್ನ ಸ್ತೋತ್ರವನ್ನು ಮಾಡ್ತೀನಿ, ನನಗೆ ಗುರು ದೊರೆಯುವ ಮಾರ್ಗವನ್ನು ತೋರಿಸಿಕೊಡು. ಅದಕ್ಕೆ ಶಿವನ ಪೂಜೆಯನ್ನು ಯಾಕೆ ಮಾಡಬೇಕು ಅಂತಂದ್ರೆ ಶಿವಾನುಗ್ರಹವಾಗುವುದಕ್ಕಾಗಿ ಮಾಡಬೇಕು. ಶಿವನ ಅನುಗ್ರಹ ಯಾಕೆ ಬೇಕು ಅಂತಂದ್ರೆ ಗುರು ಅನುಗ್ರಹವನ್ನು ಕೊಡುವುದಕ್ಕೆ ಶಿವನ ಅನುಗ್ರಹ ಬೇಕು. ಗುರು ಅನುಗ್ರಹ ಯಾಕೆ ಬೇಕು ಅಂತಂದ್ರೆ ವೇದಾಂತವು ಇದ್ದಕ್ಕಿದ್ದಂತೆ ತಿಳಿಯುವುದಕ್ಕೆ ಗುರು ಅನುಗ್ರಹ ಬೇಕು. ಆ ವೇದಾನುಗ್ರಹ ಯಾಕೆ ಬೇಕು ಅಂತ ಕೇಳಿದ್ರೆ ನಿತ್ಯ ಮುಕ್ತನಾಗುವುದಕ್ಕಾಗಿ ಬೇಕು. ಆದ್ದರಿಂದ ಚತುರ್ವಿಧ ಯಾವ ಅನುಗ್ರಹಗಳಲ್ಲಿ ಮೊದಲನೇ ಅನುಗ್ರಹ ಶಿವಾನುಗ್ರಹ. ಈ ಶಿವನ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರವಾಗಿ ಸಿದ್ದಪ್ಪನವರು ದಿನ ಶಿವಾಯ ನಮಃ ಶಿವಾಯ ನಮಃ. ಯಾವಾಗ ಗುರು ದೊರಕ್ಯಾನು, ನನಗೆ ದಾರಿ ಎಂದು ಸಿಕ್ಕೀತು, ನನಗೆಂದು ಗುರು ದೊರೆತಾನು, ಎಂದು ಧನ್ಯನಾದೇನು, ಎಂದು ಈ ಮಾರ್ಗ ನನಗೆ ಪರಿಪೂರ್ಣವಾಗಿ ಮೈಗೂಡಿತು ಎಂಬುದಾಗಿ ಅಹೋರಾತ್ರ ಚಿಂತೆಯನ್ನು ಮಾಡ್ತಾ ಇದ್ದಾನೆ. ಈ ಚಿಂತೆ ಬರೋದು ಭಾಳ ಮಂದಿಗೆ ದುರ್ಲಭ. ಉಳ್ಕಿದ ಚಿಂತೆ ಎಲ್ಲ ಬರ್ತಾವೆ. ಎಂದು ದೊಡ್ಡವಾದೇನು, ಎಂದು ಲಗ್ನ ಮಾಡಿಕೊಂಡೇನು, ಎಂದು ಮಕ್ಕಳಾದವು, ಎಂದು ಮೊಮ್ಮಕ್ಕಳಾದವು, ಮತ್ತು ಸಾಯಕೋಲ್ಲ, ಮತ್ತು ಅದೊಂದಿಲ್ಲ, ಬೇಕಾದಾಗಲ್ಲ, ಬೇಕಾದಷ್ಟು ತ್ರಾಸಾಗಲಿ. ಈಗ ಒಬ್ಬರನ್ಯಾರನ್ನ ಭೇಟಿಯಾಗ್ರಿ ನೀವು, ನಮಸ್ಕಾರ ಯಜಮಾನ್ರು, ನಮಸ್ಕಾರ ನಮಸ್ಕಾರ, ವಯಸ್ಸು ಭಾಳ ಅದು ನಿಮಗೂ ಹಾಗೆ ಮನ್ ನೋಡ್ರಿ ಪಾಪ ಸಣ್ಣ ವಯಸ್ಸಿನವ್ ಸತ್ತು ಬಿಟ್ಟ, ಅದ್ರ ಬದಲಿ ನಿಮ್ಮಂತರ ಸಾಯಲಿಲ್ಲ ಅಂದ್ರು. ನೀವು ಉಳಿದ್ರೆ ನೀವು ಅವ್ರ ಕೈಯಾಗ ಯಾಕೋ ನಿನ್ನ ಕಣ್ಣಾಗ ಮುದುಕ್ ಕಣ್ಣಂಗೆ ಕಾಣ್ತೀನಿ ನಾನು, ನಿನ್ನ ಕಣ್ಣಾಗ ಸಾಯಂಗ್ ಕಣ್ಣಂಗೆ ಕಾಣ್ತೀನಿ ನಾನು, ಬಾಯಿ ತೊಳ್ಕೊಂಡು ಮಾತಾಡ. ಕಾರಣ ಏನು? ಮರಣ ಒಂದು ಅಲ್ಲ, ಉಳಿಕೆ ಚಿಂತೆ ಎಲ್ಲ ಮಾಡ್ತಾ ಇದ್ದಾರೆ. ಇಂದ್ರ ಆಗ್ಬೇಕಂತಾನ, ಚಂದ್ರ ಆಗ್ಬೇಕಂತಾನ, ಶ್ರೀಮಂತ ಆಗ್ಬೇಕಂತಾನ, ದೊಡ್ಡವಾಗಬೇಕಂತಾನ, ಅಧಿಕಾರಿ ಆಗ್ಬೇಕಂತಾನ, ಎಲ್ಲ ಆಗ್ಬೇಕಂತಾನ, ತಾನು ತಾನಾಗಲಿಕ್ಕೆ ಒಲ್ಲೆ ಅಂತಾನ. ಇದ ಅಜ್ಞಾನ. ಉಳಿಕೆದೆಲ್ಲ ಆಗಬೇಕಂತಾನ, ತಾನು ತಾನಾಗಲಿಕ್ಕೆ ಒಲ್ಲೆ ಅಂತಾನ, ತಾನು ತಾನಾಗುವ ವಿದ್ಯೆಯನ್ನು ಗುರು ಕೊಡ್ತೇನೆ ಅಂದ್ರೂ ಒಲ್ಲೆ ಅಂತಾನ, ಅನ್ಯಥಾ ಚಿಂತೆಯನ್ನು ಮಾಡ್ತಾ ಇದ್ದಾನ. ಆದ್ದರಿಂದ ಸಿದ್ದಪ್ಪನ ಸ್ಥಿತಿ ಹಂಗಾಗಲಿಲ್ಲ. ಯಾವಾಗ ಗುರು ದೊರಕ್ಯಾನು, ಈ ಚಿಂತೆ ಬರೋದು ಬಹಳ ದುರ್ಲಭ ಇದು. ಅದು ಬಂತು ಅಂದ್ರೆ ಒಂದು ದೊಡ್ಡ ಹೊಟ್ಟೆ ಬೇರೆ ನಿಮ್ಗೆ ಹೇಳ್ತೀನಿ. ಎಲ್ಲ ಸಾಧುಗಳು ಕಂಡ್ರೆ, ಎಲ್ಲರ ಮಹಾತ್ಮರು ಕಂಡ್ರೆ, ಸತ್ಪುರುಷರು ಕಂಡ್ರೆ ಓಡೋಡಿ ಹೋಗ್ತದ ಪೀಡ, ಅಂತಃಕರಣ ಜಗ್ತದ. ಯಾರು ನಂಗೆ ತಿಳುವಳಿಕೆ ಹೇಳ್ಯಾರು, ಯಾರು ನಂಗೆ ಯಥಾರ್ಥವನ್ನು ಉಪದೇಶ ಮಾಡ್ಯಾರು, ಯಾರು ನಂಗೆ ಯಥಾರ್ಥವನ್ನು ಹೇಳ್ಯಾರು, ಇದನ್ನು ವಿಚಾರ ಮಾಡ್ತಿರ್ತದ. ಹಂಗ ನಿದ್ರೆ ಬಾರದಿದನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸುವ ನೆನೆದು ಚಿಂತೆ. ಹಾಂಗ ಚಿಂತೆ ಉಂಟಾತು. ಆತು ಶಿವನ ಅನುಗ್ರಹವಾಯಿತು, ಒಂದು ಲೀಲೆಯಾಯಿತು. ಏನಾಯ್ತು ನೋಡ್ರಿ.
ಒಂದು ದಿನ ಗುರುವಾರ ಮನೆಯಿಂದ ಪೊರಟ ಊರ ಪೊರಗಿನ ಒಂದು ಶಿವ ದೇವಾಲಯದ ತಾಂ ಬಂದು ಕುಳ್ಳಿದ್ದು ಅಂದು ಮನದೊಳ ಗಾದಿಶೇಷನ ಒಂದೇ ಭಾವದಿ ನೆನೆಯಲಾಕ್ಷಣ ಸಂಧಿಸಿದ ತಾಂ ಸರ್ಪರೂಪಿಂ ಸಿದ್ಧ ನೆಡೆಗಾಗ ಸಿದ್ಧ ನೆಡೆಗಾಗ. ಒಂದು ಗುರುವಾರ ದಿವಸ ಊರು ಹೊರಗೊಂಡು ಹಾಳು ದೇವಾಲಯ, ಅದು ಶಿವ ದೇವಾಲಯ. ಆ ಶಿವ ದೇವಾಲಯದಲ್ಲಿ ಬಂದು ಸಿದ್ದಪ್ಪನವರು ಕುಂತರು. ಸ್ವಲ್ಪ ಹೊತ್ತಿಗೆ ವಿಚಾರ ಬಂತು, ಏನು ಮಾಡೋದು? ತಂದೆ ತಾಯಿಗಳು ನಂಗೆ ಮಾರ್ಗ ಕೊಟ್ಟರು ಚಲೋ, ಶಿವ ನನಗೆ ಯೋಗ್ಯ ಗುರುಮಾರ್ಗವನ್ನು ತೋರಿಸಿದ್ರು ಚಲೋ. ಯಾಕೋ ಆದಿಶೇಷನ್ ನೆನಪಾತು. ಯಾರಿಗೆ? ಸಿದ್ಧಾರೂಢರಿಗೆ. ಆದಿಶೇಷನ್ ನೆನಪಿಷ್ಟು ಮಾಡಿದ ಕೂಡಲೇನ ಒಂದು ದೊಡ್ಡ ಘಟಸರ್ಪ ಸಿದ್ದಪ್ಪ ಎಲ್ಲಿ ಕುಂತಿದ್ದ ಅಲ್ಲೇ ಹರಿದು ಬಂತು. ಅದನ್ನು ನೋಡಿ ಇದು ಪಬ್ಲಿಕ್ ಆಗ್ಬೇಕಲ್ಲ ಕೆಲಸ, ಗುಪ್ತ ಆಗೋಂಗಿಲ್ಲ. ಆ ಹಾವು ನೋಡಿ ಚಿಟ್ನ ಚೀರಿಬಿಟ್ಟ. ಚೀರಿದ ಕೂಡಲೇ ಊರ ಜನರು ನಾ ಹೋಗು ನೀ ಹೋಗು ಅಂತ ಎಲ್ಲರೂ ಕೂಡಿದ್ರು. ಗುರುಶಾಂತಪ್ಪ ಬಂದ, ಮಲ್ಲಮ್ಮ ಬಂದ್ಲು, ಎಲ್ಲರೂ ಬಂದರು. ಎಲ್ಲರೂ ಬಂದು ನೋಡುತ್ತಿರುವಾಗಲೇ ಆ ಹಾವು ಆ ಸಿದ್ದಪ್ಪನ ಮೊಣಕಾಲ ಸಂಧಿ ಸೇರಿಕೊಂಡು ಭಯಂಕರವಾಗಿ ಬಿಗಿದು ಕಚ್ಚಿಬಿಡ್ತು. ಯಾವಾಗ ಹಾವು ಕಚ್ಚಿ ಕೆಳಗಿಳಿತು, ಅದನ್ನು ಹೊಡಿಬೇಕು ಅನ್ನೋದ್ರೊಳಗನ ಹೋಗಿ ಎಲ್ಲೋ ಒಂದು ಕಲ್ಲು ಪೊಟ್ಟರೊಳಗೆ ಸೇರಿಕೊಂಡದ್ದು ಹಾವು ಸಿಗಲಿಲ್ಲ. ಸಿದ್ದಪ್ಪನಿಗೆ ವಿಷವೇರಿ ಬಾಯೊಳಗೆ ಬುರುಗು ಬಂದು ಮರಣೋನ್ಮುಖನಾದ, ಪ್ರಾಣ ಹೋಯಿತು. ಅವಾಗಂತಾರೆ, ಇತ್ತ ಸಿದ್ಧಗೆ ಪೂರ್ಣ ವಿಷವೇ ಋತಲದು ತನುವೆಲ್ಲ ವ್ಯಾಪಿಸಿ ಮತ್ತವನು ಹಸುಕೊಂಡು ಪೂರಿ ಗತಿಗೆ ಏರಿಸುತ್ತ ಚಿತ್ತದೊಳಗತಿ ಸುಂದನುಮ್ಮ ನುತ್ತಿರಲು ಶಿವನಾಮವಂ ಸ್ಮರಿ ಸುತ್ತದರೆ ಗುರುಳಲ್ಕೆ ಬಾಯೊಳು ಗುರುಗು ಬರಲಾಯಿತು. ಗುರುಗು ಬರಲಾಯಿತು. ಕಂದನ ಸ್ಥಿತಿಯನ್ನು ಕಾಣುತ್ತ ತಂದೆ ತಾಯಿಗಳು ಆಗ ಮೂರ್ಛೆಯನುಂದಿ. ಇದನ್ನು ನೋಡ್ಲಿಕ್ಕೆ ತಂದೆ ತಾಯಿಗಳಿಗೆ ಆಗಲಿಲ್ಲ. ಯಾವಾಗ ಸಿದ್ದಪ್ಪ ಕೆಳಗೆ ಬಿದ್ದ, ಕಣ್ಣು ಮುಚ್ಚಿದ, ಬಾಯೊಳಗೆ ಬುರುಗು ಬರ್ಲಿಕ್ಕೆ ಹತ್ತು, ಮೈಯೆಲ್ಲ ವಿಷಮಯವಾಯಿತು. ತಂದೆ ತಾಯಿಗಳಿಗೆ ಏನಾಗಿಬಿಡ್ತು ಅಂತಂದ್ರೆ ಒಂದು ನಮೂನಿ ಪರಿಣಾಮ ಆಗಿ ಮೂರ್ಛೆ ಬಂದು ಛೇದನ ಮಾಡಿದ ಕದಳಿ ವೃಕ್ಷದಂತೆ ಕೆಳಗೆ ಬಿದ್ರು. ಎಲ್ಲರೂ ಬಂದು ತಂದೆ ತಾಯಿಗಳನ್ನ ಎಬ್ಬಿಸ್ಲಿಕ್ಕೆ ಕೆಲವರು ಪ್ರಯತ್ನ ಮಾಡ್ತಾರೆ, ಕೆಲವರು ಸಿದ್ದಪ್ಪನ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಿದ್ದಪ್ಪಂತೂ ಹೇಳಂಗಿಲ್ಲ, ಮುಗುರು ಹೋದ ಕತಿ. ಇಲ್ಲಿ ತಂದೆ ತಾಯಿಗಳನ್ನು ಉಪಚಾರ ಮಾಡ್ಲಿಕ್ಕೆ ಕೆಲವರು ಪ್ರಯತ್ನ ಮಾಡ್ತಾರೆ. ಉಳು ಜನರು ನೋಡ್ರಿ, ಸರ್ವ ಜನರು ತಾವು ಮಾಡಿದ ಪೂರ್ವ ಪುಣ್ಯದಿ ಮಹಿಮನೇ ಗರ್ವರಹಿತರ ಮಗುವೆನಿಸಿ ಲಭಿಸಿದ್ದ ನಮಗೀಗ. ಉರ್ವಿಯೊಳಗ ನಿನ್ನ ನುಳಿಸದೆ ಸರ್ವನೈರನೆ ಅಕಟ ಕರದೊಳಗಿರುವ ಶುಕನ ಬಿಡಾಲ ನೈರಂತೆಂದು ಬಳಲಿದರು, ಎಂತೆಂದು ಬಳಲಿದರು. ಯಾವುದೋ ಜನ್ಮದ ಪೂರ್ವ ಪುಣ್ಯ, ಆ ಪುಣ್ಯದಿಂದ ಈ ಮಹಾತ್ಮನ ಪಡೆದಿದ್ವಿ. ಈ ಗರ್ವರಹಿತ ತಂದೆ ತಾಯಿಗಳ ಗರ್ಭ ಸಂಜಾತನಾಗಿ ಸಿದ್ದಪ್ಪ ಹುಟ್ಟಿ ಬಂದಿದ್ದ. ಛೇ ಪರಮಾತ್ಮ, ನಿನ್ನ ಮನಸ್ಸಿಗೆ ಬರಲಿಲ್ಲೇನಪ್ಪ, ನೀನ ವೈದಲ್ಲ ಈ ಕೂಸನ ಅಂತ ಕೆಲವರು ಹೇಳ್ತಿದ್ರು. ಕೆಲವರು ಎಲ್ಲರ ಬಾಯಿಯೊಳಗೂ ಸಿದ್ದಪ್ಪನ ವರ್ಣನ. ಸತ್ಯ ಎಮ್ಮಿ ಬದುಕಿಸಿದ, ಸತ್ತು ಹುಡುಗನ್ನು ಬದುಕಿಸಿದ, ನೀರ್ಲ ಹಣ್ಣು ಅಕ್ಷಯ ಮಾಡಿದ, ಎಳ್ಳು ಬೆಲ್ಲ ಅಕ್ಷಯ ಮಾಡಿದ, ಸರ್ಪವನ್ನು ಬದುಕಿಸಿದ ಸಿದ್ದಪ್ಪ, ನೀನೇ ಕಾಲವಶನಾದೆಯಲ್ಲಪ್ಪ. ಪರಮಾತ್ಮನಿಗೆ ಅಂತ ಹೊತ್ತಂದ ಅಂತ ಯಾರು ನೋಡಿದ್ರು ಕೂಡ ಕಣ್ಣಾಗ ನೀರು ಬರದೇ ಇರದವರ ಪಾಪಿ.
ಕಣ್ಣೊಳಗನೆ ನೀರು ಬಂದು 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 ಕೆಲವರು ಅಂಗಿಗಳೆಲ್ಲ ತೊಯ್ದು ಹೋಗಿದ್ದು. ಈ ರೀತಿ ಎಲ್ಲಿ ನೋಡಿದ್ರೂ ಹಾಹಾಕಾರ, ಎಲ್ಲಿ ನೋಡಿದ್ರೂ ಶೋಕತಪ್ತರಾಗಿರ್ತಕ್ಕಂಥ ಜನರು ದಾರುಣವಾಯಿತು. ಅಷ್ಟೊತ್ತಿಗೆ ತಾಯಿಗೆ ಎಚ್ಚರಾತು. ಮೂರ್ಛೆ ಹೋದ ತಾಯಿ ಎಚ್ಚರಾಗಿ ನೋಡ್ತಾಳ, ಛೇ ಕಂತುಹರ, ನನಗಿಂತ ಮಹಿಮಾ ಸುಜ್ಞಾನ ಸಂಪನ್ನನಾಗಿರ್ತಕ್ಕಂಥ ಮಗನ್ನು ಕೊಟ್ಟ್ಯಾಕ ಈ ಕಸಗೊಂಡೆ, ಏನ್ ಮಾಡಿದ್ವಿ? ಮೃತ್ಯುದೇವೆಯ ಬಾಯಿಗೆ ಯವನಂ ತುತ್ತು ಮಾಡಿದಿ. ನಿಷ್ಕರುಣಿ ಪರಮಾತ್ಮ, ನೀ ಸಾಮಾನ್ಯನಲ್ಲ. ಒಳ್ಳೆ ನಿನ್ನ ಮಗನ ಕುತ್ತಿಗೆನ ಕೋದಾವನಿಯನ್ನು ಉಳಿದನು ಕುತ್ತಿಗೆ ಬಿಟ್ಟಿಯ. ಗಣಪನ ಕುತ್ತಿಗೆ ಮತ್ತೆ ಅವನು ಮನುಷ್ಯ ಸರಿ ಇಲ್ರಿ. ಯಾವ ಹೊತ್ತಿನಾಗ ಹೆಂಗ್ ಬೇಕು ಹಂಗೆ ಮಾಡಿಬಿಡ್ತದೆ ಹುಚ್ಚು ನಂಗೆ ಮಾಡಿ. ಈಗ ನೋಡ್ರಿ, ಅದು 4 ಕೈ, ಅವು ಗಣಪನ ಸೊಂಡಿ ಆಕಾರ, ಇವು ಈ ಚಿಂಪಿಗೆ ರಂಗಿ ಹೆಂಗೆ ಹೊಲಿಬೇಕು, ಏನು ಮಾಡಬೇಕು, ಹಿಂಗಾಗಿ ಅವಕ್ಕೆ ಅಂಗಿ ಹಾಕೋದೂ ಇಲ್ಲ. ಅದು ಒಂದು ಮಗ ಇದ್ರೆ 6 ಮಸಡಿ, ಅದಕ್ಕೆ ಷಣ್ಮುಖ. ನೆಗಡಿ ಬಂದ್ರೆ 6 ಮಗನಿಗೆ ಸುಮ್ಮ ಬರ್ಬೇಕಂತ. 6 ಮಗನಿಗೆ ಸುಮ್ಮ ವರ್ಷ ಹೋಗ್ಬೇಕು. ಹೆಂಗೆ ಎಲ್ಲ ದೊಡ್ಡ ಗತ್ಲ. ಹಿಂಗಾಗಿ ಶಿವನ ಪ್ರಪಂಚ ವಿಷಮ ಪ್ರಪಂಚ, ವಿಷಮ ಪ್ರಪಂಚ. ರಾಮಾಜ್ಯಾಚೇ ಮೇದಿನಿಂ ಧನಪದೇ ಬೀಜಂಬಲಾಲಾಂಗಲಂ ಪ್ರೇತೇಶಾನ್ಮಯಸ್ತವಾಸ್ತು ಋಷವ ಫಾಲಂ ತ್ರಿಶೂಲಂ ತವ ಶಕ್ತಾಹಂ ತವ ಚಾಂದದಾನಕರಣೆ ಸ್ಕಂದೋಸ್ತಿ ಗೋರಕ್ಷಣೆ ಖಿನ್ನಾಹಮ್ಮರ ಭಿಕ್ಷೆಯ ಕುರುಕುಸಿ ಗೌರಿ ವಚಃ ಪಾತವ. ಕಾಳಿದಾಸರು ಹೇಳ್ತಾರೆ, ಶಿವನ ಪ್ರಪಂಚ ಅಂದ್ರೆ ಅದೇನು ವಿಚಿತ್ರ ಪ್ರಪಂಚ ಅಂತ. ಅದಕ್ಕೆ ಹಾಕಂತಾಳೆ, ನಿನ್ನ ಪುತ್ರನ ಕುತ್ತಿಗೆ ಕೊಯ್ದಂತ ನಿಷ್ಕರುಣಿ ನೀನು. ಹೇ ಪರಮಾತ್ಮ, ನಿನ್ನ ಮಗನ ಕುತ್ತಿಗೆಯನ್ನೇ ಕೊಯ್ದಿ ನೀನು, ನನ್ನ ಶಾಪ ನಿನಗೇನು ಬಿಡುವುದಿಲ್ಲ ಅಂತ ಹೇಳಕ್ಕೆ. ಯಾರಿಗೆ? ಪರಮಾತ್ಮ. ಶಾಪ ಕೊಡ್ತಾರೆ ಹೆಣ್ಮಕ್ಳು. ಸಂಕಟ ಆತಂದ್ರೆ ದೇವ್ರ ಕಣ್ಣಾಗ ಮಣ್ಣು ತುಂಬಲಿ ಅಂತ. ಇವ್ರು ಎಷ್ಟಂತ ಮಣ್ಣು ಹಾಕ್ತಿದ್ದಾರೆ ಅದ್ರಾಗ. ಅಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ನೋಡು ಕಣ್ಣು ಅದು. ಅವನ ಕಣ್ಣಾಗಿ ಇವ್ರು ಸಲಕಿ ಗುಡ್ಲಿ ತಗೊಂಡೋಗಿ ಮಣ್ಣು ತಗೊಂಡ್ಬಂದು ಯಾವಾಗ ಹಾಕ್ತಿದ್ದಾರೋ, ಎಲ್ಲಿ ಹಾಕ್ತಿದ್ದಾರೋ ಆರಾಮ. ಆದ್ದರಿಂದ ಆಕೆ ಹೇಳ್ತಾಳೆ, ನನ್ನ ಶಾಪ ಮಾತ್ರ ನಿನಗೆ ಬಿಡುವುದಿಲ್ಲ. ಹೇ ಪರಮಾತ್ಮ, ನನ್ನ ಶಾಪ ಕೇಳು, ನಿನಗೆ ಕೆಲವು ಶಾಪ ಕೊಡ್ತೀನಿ. ಏನು? ನಿನಗಿರಾಕ ಮನೆ ಇಲ್ದಂಗಾಗಿ ಸ್ಮಶಾನದಾಗಿರು. ಮೊದಲ ಅಲ್ಲೇ ಅದ. ಇದಕ್ಕೇನಂತಾರೆ? ವಾಕ್ಯಗಳಲ್ಲಿ 2 ವಾಕ್ಯಗಳು. ಸ್ತುತಿಪರನಿಂದ, ನಿಂದಾಪರ ಸ್ತುತಿ. ನಿಂದಾ ಮಾಡಿದಂಗಾಗಿರ್ಬೇಕು, ಸ್ತೋತ್ರ ಮಾಡಿದಂಗಾಗಿರ್ಬೇಕು. ಇದು ಒಂದು ನಮೂನೆ ವಾಕ್ಯ. ಸ್ತುತಿ ಮಾಡಿದಂಗಾಗಿರ್ಬೇಕು, ನಿಂದಾ ಮಾಡಿರ್ಬೇಕು. ಇದು ಒಂದು ನಮೂನೆ ವಾಕ್ಯ. ಸ್ತುತಿಪರ ನಿಂದ ಬೇರೆ, ನಿಂದಾಪರ ಸ್ತುತಿ ಬೇರೆ. ಸರಳ ಹೇಳ್ಬೇಕು. ಭಾಳ ದೊಡ್ಡ ಮನುಷ್ಯ ಇದೆ ಹೋಗಪ್ಪ. ದೊಡ್ಡ ಮನುಷ್ಯ ಚಲೋ ಚಲೋ ಮಾತು, ಆದ್ರೆ ಅವ ಚಲೋತ್ನಾಗ ಅಂದಿಲ್ಲ ಅದನ್ನ. ಇದಕ್ಕೆ ಸ್ತುತಿಪರ ನಿಂದ ಅಂತಾರೆ. ನಿಂದಾಪರ ಸ್ತುತಿ ಅಂದ್ರೆ ಬೈದಂಗಾಗಿರ್ಬೇಕು, ಅದರೊಳಗೆ ಪ್ರೀತಿ ಇರ್ಬೇಕು, ಅದರೊಳಗೆ ಭಕ್ತಿ ಇರ್ಬೇಕು. ಇದಕ್ಕೆ ನಿಂದಾಪರ ಸ್ತುತಿ ಅಂತಾರೆ. ಹಂಗ ಇಲ್ಲೇ ಪರಮಾತ್ಮನು ಸ್ಮಶಾನವಾಸಿ. ಹೇ ಸ್ಮಶಾನವಾಸಿ ಅನ್ನುವುದಕ್ಕೆ ನೀನು ಮಸಣದಲ್ಲಿ ವಾಸ ಮಾಡು, ನಿನ್ನ ಹಣೆಯ ಕೆಂಡ ಇಡ್ಲಿ ಅಂದ್ಲು. ಹಣೆಯ ಕೆಂಡ ಇಡ್ಲಿ ಅಂದ್ರೆ ಪರಮಾತ್ಮನು ಅಗ್ನಿನೇತ್ರವುಳ್ಳವನಾಗಿದ್ದಾನೆ. ನಿನ್ನ ಪಡೆದವರಿಲ್ಲದಾಗಲಿ ಪ್ರಳಯ ಕಾಲದಲ್ಲಿ. ಪರಮಾತ್ಮನ ಅಪ್ಪವ ಯಾರು? ಇವತ್ತಿಗೂ ನಾಪತ್ತೆ ಅದು. ನಮ್ ಶಿವ ಅಂತಾರೆ. ಅವರವ್ವ ಅಪ್ಪ ಯಾರ್ರಿ? ಪತ್ಯನ ಇಲ್ರಿ. ಅನಾದಿ. ಯಾವುದಕ್ಕೆ ಆದಿ ಇಲ್ಲವೋ ಅದಕ್ಕೆ ಅನಾದಿ ಅಂತ ಕರೀತಾರಲ್ಲ, ಹಂಗ ನಿನ್ನ ಪಡೆದವರಿಲ್ಲದ ಆಗಲಿ ಪ್ರಳಯ ಕಾಲದಲ್ಲಿ. ಪ್ರಳಯ ಕಾಲ ಅಂದ್ರೆ ಕಲ್ಪಾಂತರ ಸಮಯ. ಕಲ್ಪಾಂತರ ಸಮಯದಲ್ಲಿ ವಿಷ್ಣು ಲೋಕಗಳಾಗಲಿ, ಶಿವಲೋಕಗಳಾಗಲಿ, ಇಂದ್ರಲೋಕಗಳಾಗಲಿ, ಬ್ರಹ್ಮಲೋಕಗಳಾಗಲಿ, ವಿಷ್ಣು ಬ್ರಹ್ಮ ರುದ್ರ ಪದವಿಗಳಾಗಲಿ ಎಲ್ಲವೂ ಲಯ ಹೊಂದುತ್ತಿದ್ದಾವೆ. ಹೊಂದಿ ಮತ್ತೆ ಪುನಃ ಪ್ರಳಯಾನಂತರದಲ್ಲಿ ಮತ್ತೆ ಸೃಷ್ಟಿಯಾಗ್ತಾ ಇದ್ದಾವೆ. ಆದ್ದರಿಂದ ಇಲ್ಲಿ ನಿನ್ನ ಸಂಪತ್ತೆಲ್ಲವೂ ಲಯವಾಗಲಿ, ನಿನ್ನ ಪುತ್ರನ ಒಡಲು ಬಿರಿಯಲಿ. ನಿನ್ನ ಮಗನ ಹೊಟ್ಟೆ ಒಡೆದು ಹೋಗಲಿ. ಗಣಪನ ಹೊಟ್ಟೆ ಹೊಡಿತಿರ್ಲಿ ಪಾಪ. ಆ ಸಣ್ಣ ಇಲಿ ಮ್ಯಾಗ ಹತ್ಕೊಂಡು ಉಂಟಿದ್ನಂತೆ. ಭಕ್ತರ ಮನೆಯಾಗ ಕಡುಬು ಉಣಿಸಿದ್ರಂತೆ.
ಕಡುಬು ಸ್ವಲ್ಪ ಉಣ್ಬೇಕಿಲ್ಲ ನೀವು ಜಾಗ ಗುಂಡ್ಬಿಟ್ಟ ಸ್ವಲ್ಪ ಉಣ್ಣಕ್ಕೆ ಬರುದಿಲ್ಲ ಅವಾಗ, ಯಾಕಂದ್ರೆ ಬಾಯಿನ ಅಂತದಲ್ಲ, ಬಾಯಿ ಮತ್ತು ಸೊಂಡಿಲ್ ತಗೊಳ್ಳೋದು, ಬಾಯಿಗೆ ಇಟ್ಕೊಳ್ಳೋದು ಎಲ್ಲ ಕಂಡಾಬಿಟ್ಟು ತಿಂದು ಹೊಂಟಿದ್ದ. ಬೆಳದಿಂಗಳ ಬೆಳಕು, ಅದೇ ಚಂದ್ರ ಉದಯ ಆಗೋ ಪ್ರಸಂಗ ಇತ್ತು. ಚೌತಿ ಅಂತದ್ದು ಕತೆ ಬರೀತಾರೆ. ಹೋಗು ಮುಂದೆ ಅಕಸ್ಮಾತ್ ಇದ್ರಿಗೊಂದು ಹಾವು ಬಂತಂತ. ಹಾವು ಬಂದ ಕೂಡಲೇ ಅದು ಇಲಿ ಬೆದರಿ ಗುಡ್ನಾಗ ಹೋಗ್ಕೊಂಡ್ಬಿಡ್ತೀನಿ. ಇವ ಕೆಳಗೆ ಬಿದ್ದನಂತ. ಈ ಇಲಿ ಮ್ಯಾಗಿಂದ ಬಿದ್ದು ಏನಾಗಿರ್ಬೇಕು ಅವಾಗ? ಇನ್ನು ಅವನಕ್ಕಿಂತ ದೊಡ್ಡ ಇಲಿ ಇತ್ತು, ಅದ್ರ ಮ್ಯಾಗ ಕುಂತಿದ್ದ ಅಂದ್ರೆ ಆ ಮಾತು ಬರೀ ಅದಕ್ಕಿರುವ ತಾತ್ವಿಕ ಅರ್ಥ ಬೇರೆ ಅದು. ಅದು ಆಮೇಲೆ ಹೊಟ್ಟೆ ಹೊಡೀತು, ಕಡುಬು ಹೊರಗೆ ಬಿದ್ದು ಅಂತ ತಿಂದಿರಕ್ಕಿಲ್ಲ ನಾವು ಹಂಗ ನುಗ್ಗಿದ್ನ ಬರದಾರಿ ಕತ್ತಿ ಹಿಂಗೆ ಹೋಗಿರಿ ನೀವು. ಮ್ಯಾಗ ಸುಳ್ಳು ಹೇಳಕ್ ಅವನಿಷ್ಟು ಆರಿಸ್ಕೊಂಡು ಮತ್ತೆ ತುಂಬಿಕೊಂಡಂತದ್ರಾಗ ಇದು ದೊಡ್ಡ ಕತಿ. ಮತ್ತೆ ಏನ್ರಿ ಆ ಕಡುಬಿಷ್ಟು ಆರಿಸ್ಕೊಂಡು ಹೊಳೆ ತುಂಬಿಕೊಂಡು ಮತ್ತೆ ಖುಲ್ಲನಲ್ರಿ ಬಾಗಿಲದು, ಮತ್ತೆ ಹೊರಗೆ ಹೋಗ್ಕೋಬಾ ಅಂತೇಳಿ ಅದೇನು ಹಾವು ಹುಕ್ಕಿತ್ತಲ್ಲ, ಇಲ್ಲಿ ಹೆದರ್ತಿತ್ತು, ಅದನ್ನು ತೊಗೊಂಡು ಕಟ್ಕೊಂಡ್ಬಿಟ್ನಂತೆ. ಅರ್ಥೇನು? ಭಕ್ತಿಯಿಂದ ಏನೋ ಒಂದು ನಮೂನೆ ಸ್ತೋತ್ರ ಮಾಡೋದು, ಅದಕ್ಕೆ ತಾತ್ವಿಕ ಹಿನ್ನೆಲೆ ಇದೆ ಇರಲಿ. ಆಮೇಲೆ ನಿನ್ನ ಪುತ್ರನ ಒಡಲು ಬಿರಿಯಲಿ ಪರಮ ನಿರ್ವಾಣಿ, ಪರಮಾತ್ಮನು ನಿರ್ವಾಣಿ. ಯಾವನನ್ನು ವಾಣಿಯಿಂದ ಹೊಗಳಲಿಕ್ಕೆ ಬರಲಾರದೋ, ಯಾವನ ಸ್ವರೂಪವನ್ನು ವಾಣಿಯು ನಿರ್ಣಯಿಸಲಾರದೋ ಅವನು ನಿರ್ವಾಣಿ. ಮತ್ತ ನಿನ್ನ ಕೊರಳಿಗೆ ಹಾವು ಸುತ್ತಲಿ, ನಿನ್ನ ಕೊಳ್ಳಾಗ ಹಾವು ಸುತ್ತಕೊಳ್ಳಿ, ನಿನ್ನ ಬಾಯಾಗ ವಿಷ ಸುರುವಲಿ, ನೀನು ಭಿಕ್ಷಾ ಬೇಡ್ಕೊಂಡು ತಿನ್ನಂಗಾಗಲಿ, ನಿನ್ನ ತಲೆಯಾಗ ನಿನ್ನ ಕೈಯಾಗ ತಲೆಯೋಳು ಬರಲಿ, ಏನೇನು ಎಲ್ಲ ಶಿವನ ವರ್ಣನೆಯನ್ನೆಲ್ಲ ಬೈತಾ ಇದ್ದಾಳೆ. ನಿನ್ನ ಗರಿಬಿ ಸಿಗದಂಗಾಗಿ ಮೈ ತುಂಬ ಚರ್ಮ ಹೊತ್ತುಗೋ ಅಂತೇಳ. ಆಮೇಲೆ ಮತ್ತಿಷ್ಟ ಅಲ್ಲ, ನನ್ನ ಮಗನ ಹ್ಯಾಂಗ ಓದಿ ನೋಡು, ಹಂಗ ನಿನ್ನ ಹೆಂಡತಿನ ರಾಕ್ಷಸ ಹೋಯ್ಲಿ ರಾವಣ. ಅಂದ್ರೇನು? ಇದಕ್ಕೇನಂತಾರೆ? ನಿಂದಾಪರಸ್ತುತಿ. ನಿಂದೆ ಮಾಡಿದಂಗಾಗಿರ್ಬೇಕು, ಬೈದಂಗಾಗಿರ್ಬೇಕು, ಸಿಟ್ಟಿಗೆದ್ದು ಮಾತಾಡ್ದಂಗಾಗಿರ್ಬೇಕು, ಅದು ಪರಮಾತ್ಮನ ಸ್ತುತಿಯಾಗಿರಬೇಕು. ಇದಕ್ಕೆ ನಿಂದಾಪರ ಸ್ತುತಿ ಅಂತ ಕರೀತಾ ಇದ್ದಾರೆ. ಹಿಂಗ ಶಿವನನ್ನ ಬೈದು ಕಂದನಂ ನೋಡೆಂದು ಗಂಡನ ಮುಂದೆ ಮಗನನ್ನು ಎತ್ತಿ ತೋರ್ದಳು ಸಾಧ್ವಿ ಅಳುತ್ತೊಳುತ್ತ. ಸಿದ್ದಪ್ಪನ ಎತ್ತಿಕೊಂಡು ಮುದ್ದಾಡಿ ಅಳ್ತಾ ಇದ್ದಾಳೆ. ಛೇ ಶಿವನೇ, ನಿನಗೆ ಅಸಂತೋಷವಾಯಿತೆ. ನನಗೆ ಕೊಟ್ಟಿರ್ತಕ್ಕಂಥ ಕೂಸನ ಕಸಗೊಂಡು ಹೋದಿ ಅಂದಮೇಲೆ ನಿನಗೀಗ ಸಂತೋಷ ಆಯ್ತೇನಪ್ಪ ಅಂಥೇಳಿ ಆಮೇಲೆ ಎಲ್ಲ ಜನರು ಆಕೆಗೆ ಏನು ಹೇಳಬೇಕು ಅನ್ನೋದನ್ನು ಆವತ್ತಿನ ಬುದ್ಧಿ ಹೇಳಕ್ಕೆ ಹೋಗ್ಬಾರ್ದ್ರಿ. ಸೆಣತನ ಅಲ್ಲದು. ಅವಾಗ ಅವ್ರಿಗೇನು ಸಂಕಟ ಆಗಿರ್ತದೆ ಅದು ಬುದ್ಧಿ ಹೇಳೋರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೇನೆ ಗೊತ್ತೈತೇನ್ರಿ, ಯಾರೆಲ್ಲ ಸತ್ತಿರ್ತಾರಲ್ಲ ಧಡಗ್ನ ಅವ್ರ ಮನೆಗೆ ಹೋಗೋದಿಲ್ಲ. ನಾನು ಒಂದು ತಿಂಗಳು ಒಪ್ಪತ್ತು ಬಿಟ್ಟು ಹೋಗ್ತೀನಿ. ಒಂದು ತಿಂಗಳು ಒಪ್ಪತ್ತು ಬಿಟ್ಟು, ಯಾಕೆ ತಲೆ ಸಣ್ಣ, ಅದು ದುಃಖ ಇರೋದು 3 ದಿವಸ ಇರ್ತದೆ ಭಾಳ. ಅದು ಆಮೇಲೆ ಹೊಟ್ಟೆ ಹಸಿತು ತ್ರಾಸ ಆಯ್ತು ಅಂತಂದ್ರೆ ಆತ ಆದದ್ದಾತು ಹೋದದ್ದು ಹೋತು, ಹೋದವ್ರು ಹೋಗ್ತಾರೆ ಎದ್ದವ್ರು ಇರ್ತಾರೆ, ತಾಲೊಟ್ಟಿ ಅನ್ನೋದಕ್ಕೆ ಲೆಕ್ಕ ಬಂದಿರ್ತದೆ. ಆ ಹೊತ್ತಿನಾಗ ಹೋಗಿ ಸ್ವಲ್ಪ 4 ಮಾತು ವೇದಾಂತದ ಮಾತು ಹೇಳಿ ಸಂತೋಷ ಮಾಡಿ ಬರ್ಬೇಕು ಹೊರತು ಅವ್ರ ಹಂಗಳು ಹೊತ್ತಿನಾಗ ಅಕಸ್ಮಾತ್ ನೀವು ಹೋಗಿ ಏನಾದ್ರು ಹೇಳಕ್ಕೆ ಹೋದ್ರಿ ಅಂತಂದ್ರೆ ಅದು ಕೇಳಿಸ್ತಿಳಿಗಿರೋದಿಲ್ಲ. ಹಂಗ ಇಲ್ಲಿ ಕೂಡಿ ಜನರು ಏನವ ಮತ್ತೇನು ಮಾಡೋದು, ಯಾಕೆ ಅಳ್ತಿದಿ? ಶಾಲಾ ಗುರುಗಳು ಪ್ರಣವಾರ್ಥವನ್ನು ಕೇಳಿ ಆತನನ್ನು ಹೊಗಳಿದರು. ಮೃತನಾದ ಎಮ್ಮೆಗೆ ಪ್ರಾಣವನ್ನು ಕೊಟ್ಟ, ಸರ್ಪಕ್ಕೆ ಪ್ರಾಣವನ್ನು ಕೊಟ್ಟ, ಅನೇಕ ಮಹಿಮೆಯನ್ನು ತೋರಿದ. ನಮಗ ಅವನು ಮರೆಯಕ್ಕಾಗಲ್ದು ಅಂದಮೇಲೆ ನಿನಗೆಷ್ಟು ದುಃಖ ಆಗಿರಬಹುದು ತಾಯಿ ಅಂತ ಎಲ್ಲರೂ ಅವನ ಗುಣಗಾನವನ್ನು ಮಾಡ್ತಾ ಇದ್ರು. ಅಷ್ಟರೊಳಗೆ ಒಂದು ಕೆಲಸ ಆತ್ ನೋಡಿ. ಅನಿತರಳು ಶಿವ ತಾನು ಪ್ರಮಥರ ಗಣದೊಡನೆ ಜಂಗಮರವೇಶವ ನನುಕರಿಸುತ್ತಂ ಸಿದ್ಧನಂ ಬದುಕಿಸಲು ಬಂದನೆ. ಜನ ಮರಿಯಲ ಕ್ಷಣದಿ ಮಡಿದಿಯ ತನಯನಂ ಬದುಕಿಸಲು ಬಲ್ಲ ಘನಮೈಮರಾವೆನುತ ಮೈದಿದ ರಾಗರ ಸ್ಥಳಕ್ಕೆ ಆಗರ ಸ್ಥಳಕ್ಕೆ. ಸ್ವಲ್ಪ ಹೊತ್ತಿಗೆ ಒಂದು 5-6 ಮಂದಿ ಶಿಷ್ಯರನ್ನು ಕರ್ಕೊಂಡು ಒಬ್ಬ ಮಹಾಜಂಗಮ ಮೂರ್ತಿ ಸಾಧು ಶಿವಯೋಗಿ
ಆ ದಾರ್ಯಾಗಿಂದ ಬರ್ತಿದ್ರು. ಜಡೆ ಭಸ್ಮೋದ್ದೂಳಿತ ಫಣಿ, ಕೊರಳಲ್ಲಿ ರುದ್ರಾಕ್ಷಮಾಲೆ, ಕಮಂಡಲು, ಯೋಗದಂಡ ಎಲ್ಲ ಹಿಡ್ಕೊಂಡು ಬಂದರು. ಬಂದು ಕೂಡಲಿ ಇವರು ಎಲ್ಲ ಜನರು ಹೋಗಿ ನಮಸ್ಕಾರ ಮಾಡಿದ್ರು. ಯಾವ್ರಿ ಏನು ನಮ್ದು ಯಾವ ತಗೊಂಡು ಏನು ಮಾಡ್ತಿದ್ವಿ, ನಾವು ಸಂಚಾರಕ್ಕೆ ಹೊರಟೀವಿ ಅಂದರು. ನೀವೇನೇನು ಮಾಡ್ತೀರಿ ಅಂದರು. ನಮ್ಮ ಕೆಲಸ ಸತ್ತವ್ರನ್ನ ಬದುಕಿಸೋ ಕೆಲಸ. ಅದ್ರಾಗ ಹಾವು ಕಡೆ ಸತ್ತವ್ರನ್ನಂತೂ ಲಘುನ ಬದುಕಿಸ್ತೀವಿ ಅಂದರು. ಸ್ವಲ್ಪ ಏನದು ಹೇಗೆ ಕಳಿಸ್ದಂಗೆ ಬಂದಿರಲ್ರಿ ಮಾರಾಯರ, ನಮ್ಮೂರು ಪುಣ್ಯನೋ ಏನೋ, ನಮ್ಮ ಗುರುಶಾಂತಪ್ಪ ಹೊಟ್ಟ್ಯಾಗ ನಮ್ಮ ಸಿದ್ದಪ್ಪ ಹುಟ್ಟಿದ್ದ. ಇವತ್ತು ಮಧ್ಯಾಹ್ನಕ್ಕೆ ಹಾವು ಕಡಿದು ಸತ್ತು ಬಿಟ್ಟ ಪುಣ್ಯಾತ್ಮ, ಒಳ್ಳೆ ತಾಯಿಗೆ ಬಂದ್ರಿ, ನಮ್ಮ ಹುಡುಗನ ಬದುಕಿಸಿ ಹೋಗ್ರಿ ಅಂತಂದ್ರು. ನೋಡ್ಬೇಕಲ್ಲ ಬದುಕಂಗೈತಿ ಅಲ್ಲಿ ನೋಡ್ಬೇಕಲ್ಪ ಅಂತಾರ. ನೋಡ್ರಿ ಹೆಂಗಾರ ಅಂತಂದು ಕೂಡಲೇ ಅವ್ರು ಬಂದು ಅದು ಬಿದ್ದಿತ್ತು ಶವ ನೋಡಿದ್ರು. ಹೆಬ್ಬೆರಳು ತುದಿಯಿಂದ ಹಿಡ್ಕೊಂಡು ಎಲ್ಲ ನೋಡ್ಕೊಂತ ಬಂದರು. ಅವ ಪ್ರಾಣ ಪುರಿತತಿ ನಾಡಿಯಲ್ಲಿತ್ತು. ಅವಾಗ ನೋಡ್ಕೊಂತ ಬಂದಾಗ ಅಲ್ಲೊಂದು ಲಕ್ಷಣ ಇರ್ತದೆ. ಆ ಟೈಮ್ನೊಳಗೆ ನಡನೆತ್ತಿಯ ಸುಳಿಯ ಕೂದಲು ಒಂದು ತಿರುಗ್ತಾ ಇತ್ತು. ಅದನ್ನು ಪರೀಕ್ಷೆ ಮಾಡಿ ನೋಡಿದ್ರು. ನೋಡಿ ಅಂತಾರೆ, ನೋಡು ಬದುಕಿಸಬಹುದು, ಇವನು ಪ್ರಾಣ ಇದ್ದ ಜಾಗ ನೋಡಿದ್ರೆ ಸ್ವಲ್ಪ ಡೇಂಜರ್ ಅದ ಅಂತಾರ. ಹೆಂಗಂತಾರ ನೋಡ್ರಿ. ಚಲಿಸುತ್ತಿಯ ನಡು ನೆತ್ತಿಯಲ್ಲಿ ಸುಳಿಯ ಕೂದಲನೊಂದು ಕಾಣುತ್ತ ಬಳಿಕ ದಂಪತಿಗಳಿಗಿವನು ಭುವಿ ಗುರುವೆನಿಪನದರಿ ತಿಳಿಯ ಮದ್ಯಂ ತೊರೆದು ಚರಿಸುತ್ತ ತಿಳಿದ ಸದ್ಗುರುವಿಂದ ಬೋಧಯ ತಳೆದಿವನು ಮುನಿಯಾಗಲಾಜ್ಞೆಯ ನೀವೆವಾವೆಂದು ನೋಡ್ರಿ. ಹಡದಿರಲ್ಲ ಖರೆ, ಇವ ನಿಮ್ಮ ಮಗ ಅಲ್ಲ, ವಿಚಾರ ಮಾಡ್ರಿ. ಇವನು ಜಗತ್ತಿಗೆ ಗುರುವಾಗಬೇಕಾಗಿ ಬಂದವ. ಇವನ ಪ್ರಾಣ ಯೋಗ ಭೂಮಿಕೆಯ ಕೊನೆಯ ಸ್ಥಳದಲ್ಲಿದೆ. ಇವ ಮನಿ ತ್ಯಾಗ ಮಾಡಿ ಸಂಚಾರ ಮಾಡಿ ಸದ್ಗುರುವಿನಿಂದ ಬೋಧೆಯನ್ನು ಪಡೆದು ಇವ ಸನ್ಯಾಸಿ ಆಗಲಿಕ್ಕೆ ನೀವು ಅನುಮತಿ ಕೊಟ್ರೆ ಬದುಕಿಸಲಿಕ್ಕೆ ಬರುತ್ತದೆ, ಇಲ್ಲ ಅಂದ್ರೆ ಬರುವುದಿಲ್ಲ. ಇಲ್ಲಿ ಬಂದು ನೋಡ್ರಿ ಪಜಿತ್ರಿ, ಬಹಳ ಪಜಿತ್ರಿ. ಪ್ರೇಮ ಇರ್ತದ. ಆದ್ರೆ ಇಲ್ಲಿ ಬಂದ ಕೂಡಲೇ ಸ್ವಲ್ಪ ಅಡ್ಡ ಹಿಡಿತದೆ ಕನಸು. ಅವಾಗ ತಂದೆ ತಾಯಿ ಅಂದ್ರು, ಹ್ಯಾಂಗ್ರಿ ಮಗನ ಬಿಟ್ಟಿರೋದು ಹೆಂಗ, ಅವನ ಅಡವಿ ಕಳಿಸೋದು ಹೆಂಗ, ಅವ ಸನ್ಯಾಸ ಆಗ್ಲಿಕ್ಕೆ ಬಿಡೋದು ಹೆಂಗ, ಬಿಡ್ರಿ. ನೀವು ಆಗುದಿಲ್ಲ ಅಂದ್ರೆ ನಮಗಾಗುದಿಲ್ಲ. ಯಾಕಂದ್ರೆ ನಾವು ಬದುಕಿಸ್ಬೇಕು ಅಂದ್ರೆ ನೀವು ಈ ರೀತಿ ಅವನಿಗೆ ನೀವು ಸಹಾಯ ಮಾಡಬೇಕು. ಹಂಗೆ ಸಹಾಯ ಮಾಡ್ತೀವಂದ್ರೆ ನಾವು ಬದುಕಿಸ್ತೀವಿ ಅಂದ ಕೂಡಲೇ ಹರುಷದಿಂ ವಚನವನ್ನು ಕೊಟ್ಟಡೆ ಕರುಣದಿಂ ಬದುಕಿಸಲು ಯತ್ನವ ತೊರೆದಿ ಮಾಡುವೆವು, ಇಲ್ಲ ಮಾಡೋಡೆ ಪೋಪೆವು. ನಮ್ಮ ಕೆಲಸದ ಮುಂದೆ ಕಂಡಾಪಟ್ಟಿ ಮುಂದೆ ಸತ್ತವ್ರು ಇದ್ದೇ ಇರ್ತಾರೆ. ನಾವು ಬದುಕ್ಸಕ್ಕೆ ಹೋಗ್ತೀವಿ. ನಿಮ್ಮದ ಒಂದು ಹೆಣ ಇಲ್ಲ ನಮಗೆ ಅನ್ನಂಗದು. ಇಲ್ರಿ, ಬರ್ರಿ ಮಹಾತ್ಮರೇ, ದಯಮಾಡಿ ಬದುಕಿಸ್ರಿ. ನಾವು ಅದಕ್ಕೆ ಅಡ್ಡ ಆಗುದಿಲ್ಲ. ತಾಯಿನ್ಲು ನೋಡ್ರಿ, ಮಗ ಎಲ್ಲರೂ ಇರಲಿ ಜಗತ್ತಿನೊಳಗೆ ಜೀವಂತ ಇರ್ತಾನಿಲ್ಲೋ, ಸಾಧುವಾಗ ಇರ್ತಾನಿಲ್ಲೋ, ಸನ್ಯಾಸಿ ಆಗರ ಇರ್ತಾನಿಲ್ಲೋ, ತತ್ವಜ್ಞಾನಿ ಆಗಿರ್ತಾನಿಲ್ಲೋ, ಅಲ್ಲೇ ನೋಡಿ ಸಮಾಧಾನ ಪಡೋನು. ಪರಂತು ಮಗನ ಬದುಕ್ಸಕ್ಕೆ ಹೇಳ್ರಿ ಅಂದ ಕೂಡಲೇ ಎಲ್ಲರೂ ಬೇಡ್ಕೊಂಡ್ರು, ವಚನ ಕೊಟ್ರು. ನೋಡ್ರಿ, ನಮ್ಮ ಮುಂದೆ ವಚನ ಕೊಡೋದು ಬಹಳ ಜಡ. ವಚನ ಕೊಟ್ಟ ಮೇಲೆ ಹೊಳ್ಳೋಂಗಿಲ್ಲ. ಯಾಕೆ ವಚನ ಕೊಟ್ಟು ಹೊಳ್ಳೋರು ಇರ್ತಾರೆ. ಕೆಲವು ಮಂದಿ ಆಣಿ ಮಾಡಿ ಹೊಳ್ತಾರೆ, ಕೆಲವು ಮಂದಿ ಆಣಿ ಮಾಡಿ. ಆ ಶಿವಾಜಿ ಮಹಾರಾಜರ ಗುರುಗಳು ರಾಮದಾಸರನ್ನು ಹೊಡೆದಿದ್ದೊಬ್ಬ ನಿಗಡಿ ಗ್ರಾಮದ ಕುಲಕರ್ಣಿ. ಆ ಕುಲಕರ್ಣಿ ಹೊಡೆದ ಪೆಟ್ಟು ನೋಡಿ ಶಿವಾಜಿ ಮಹಾರಾಜ ಎಲ್ಲ ಶಿಷ್ಯರನ್ನು ಕೇಳಿದ, ದಾರ್ಯಾಗ ಏನಾಗಿತ್ತು, ಗುರುಗಳಿಗೆ ಯಾರು ಹೊಡೆದ, ಖರೆ ಹೇಳ್ರಿ. ಆಣಿ ಮಾಡಿದ್ರು ಅವ್ರು ಹೇಳುದಿಲ್ಲ ಅಂತ ಹೇಳಿ.
ನಮ್ಗೆ ಗೊತ್ತಿಲ್ರಿ, ನಮ್ಗೆ ಗೊತ್ತಿಲ್ರಿ, ಗೊತ್ತಿಲ್ರಿ, ಗೊತ್ತಿಲ್ರಿ. ಅದ್ರಾಗ ಶಿವಾಜಿಗೆ ಸಿಟ್ಟು ಬಂತು. ಖಡ್ಗ ಹಿರಿದು ಇನ್ನು ಖರೆ ಹೇಳಿಲ್ಲ ಅಂದ್ರೆ ನಿಮ್ಮ ಶಿರಚ್ಛೇದನ ಮಾಡ್ತೇನೆ. ಅದ್ರಾಗ ಒಬ್ಬ ಒಂದ ಹೇಳ್ಬೇಡಂತ ಆಣಿ ಮಾಡ್ಸ್ಯಾರಿ. ಆಣಿಗೆ ತೊಟ್ಟದಂಗೆ ಹೇಳಂದ್ರೆ ಹೇಳ್ತೀನಿ. ನಾವು ಆಣಿಗೆ ತೊಟ್ಟದಂಗೆ ಅಂತಂದ್ರೆ ಹೇಳಿ ನೋಡೋಣ ಹಂಗಾರ. ಅದು ಆಶ್ಚರ್ಯ ಆತೋದು ನೋಡ್ರಿ. ಆ ಶಿವಾಜಿ ಮಹಾರಾಜರು ಗುರುಗಳಂತ, ತಾನು ಶಿಷ್ಯನ ಗುರುಗಳಂತ್ರಿ. ಅವ್ರು ರಾಮದಾಸರಂತ್ರಿ. ಅವರು ಶಿವಾಜಿ ಮಹಾರಾಜರ ಹತ್ರ ಹೊಂಟಿದ್ರಂತ್ರಿ. ಹೊಟ್ಟಿನೊಳಗೆ ದಾರ್ಯಾಗ ನಿಗಡಿ ಗ್ರಾಮದ ಕುಲಕರ್ಣಿಯವ್ರ ಹೊಲದಾಗ ಶಿಷ್ಯರು ಬೆಳೆಸಿ ತಿಂದ್ರಂತ್ರಿ. ಆ ಬೆಳೆಸಿ ಕಿತ್ತದ್ ನೋಡಿ ದನಕಾಯಿ ಹುಡುಗರು ಹೋಗಿ ಕುಲಕರ್ಣಿಗೆ ಹೇಳಿದ್ರಂತ್ರಿ. ಆ ಕುಲಕರ್ಣಿ ಬಂದು ಯಾರು ಕಿತ್ತವ್ರು, ಇದಕ್ಕೆಲ್ಲ ಯಾರು ಕಾರಣ ಕೇಳಿದ್ರಂತ್ರಿ. ಅವಾಗ ರಾಮದಾಸರು ನಾನ ಕಾರಣ ಅಂದ್ರಂತ್ರಿ. ಅವ ವಿಚಾರ ಮಾಡ್ಲಿಲ್ಲಂತ್ರಿ. ದಂಟು ತಗೊಂಡು ಮೈ ಹೊಳೆ ಬಡದ್ನಂತ್ರಿ, ರಕ್ತ ಬಂತಂತ್ರಿ. ಅವಾಗ ಶಿವಾಜಿ ಮಹಾರಾಜರ ಮುಂದೆ ಯಾರು ಹೇಳಬಾರ್ದು ಇದನ್ನ ಅಂತ ತಿಳ್ಕೊಂಡು ರಾಮದಾಸರು ಆಣಿ ಮಾಡಿಸಿದ್ರಂತ್ರಿ. ಎಲ್ಲರೂ ಹೇಳೋದಿಲ್ಲ ಅಂತಂದ್ರಂತ್ರಿ. ಅದಕ್ಕೆ ನಾವು ಹೇಳೋದಿಲ್ಲ. ಅದು ಮುಂದೆ ದೊಡ್ಡ ಕಥೆ. ಹಂಗ ವಚನ ಕೊಟ್ಟು ಹೊಳೆ ಬೀಳು ಕಂಪನಿ ಅದ. ನಾವು ಹೊರಗೆ ಹಾನಿ ಮಾಡಿದ್ರೆ ಅಂತ ತಪ್ಪು. ನಮ್ಮ ಮನುಷ್ಯನೇ ಬೇರೆ ಇತ್ತಲ್ಲ, ಒಂದು ಕಂಪನಿ ಅದ ರೀ. ಇದು ಒಂದು ನಮೂನಿ ಗ್ಯಾಂಗ ಅದ. ನಾವೇನ್ ಮಾಡಿ ಕುಡಿಯೋದಿಲ್ಲ ಅಂತ ಪಾದ ಮುಟ್ಟಂದ್ರೆ ಮುಟ್ಟಿದ್ವಿ. ಏನಪ್ಪ ಏನಾಯ್ತು ಮುಟ್ಟಿದ್ರೆ? ನಾವು ನಮ್ಮೊಳಗೆ ನಾವು ಅಂದಿಲ್ಲಲ್ಲ ಅದನ್ನ. ಈ ಸ್ಥಿತಿಯಿಂದ ಕಲ್ಯಾಣ ಆಗುದಿಲ್ಲ. ಅದಕ್ಕೇನದಲ್ಲ, ಇಲ್ಲಿ ತಂದೆ ತಾಯಿಗಳನ್ನು ಪುನಃ ವಿಚಾರ ಮಾಡಿ ಒಪ್ಪಿಸಿಕೊಂಡು ಆಮೇಲೆ ಆ ಮಹಾತ್ಮರು ಆ ಕೂಸಿಗೆ ಮಂತ್ರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಒಡನೆಯ ಜಂಗಮರು ಮಂತ್ರಿಸ ನಡಗಿದ ಸ್ಥಳದಿಂದ ಸರ್ಪವು ಹೊಡೆದ ತಾನೈ ತಂದು ಸಿದ್ಧನ ಕಡಿದ ಗಾಯವನ್ನು ಬಿಡಿದು ವಿಷಮಂ ಬೀರ್ದು ನರ ವಿಷವಡರಿ ಬೀಳಲ್ ಕಲಕ ಮಂತ್ರಿಸಿ ಹುಡುಗ ನಕ್ಷಿಗೆ ಗಾಯ ಕೌಶಲ ಮಗ ಹಚ್ಚಿದರು. ಆಗ ಹಚ್ಚಿದರು. ಮಂತ್ರಿಸ್ಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಮಂತ್ರಿಸಕ್ಕೆ ಶುರು ಮಾಡಿದ್ರು ಆ ಸರ್ಪ ಎಲ್ಲಿತ್ತೋ ಅದು ಬಂದು ಕಡಿದ ಜಾಗದೊಳಗೆ ತನ್ನ ಬಾಯಿಟ್ಟು ತಾ ಬಿಟ್ಟ ವಿಷವನ್ನು ಹೀರಿಕೊಂತು. ಆಮೇಲೆ ತನ್ನ ವಿಷ ಹೀರಿಕೊಂಡ ಮೇಲೆ ಮನುಷ್ಯನ ವಿಷ ಏರಿ ಹಾವು ಮೂರ್ಛೆ ಹೋಗ್ಬಿಟ್ಟು. ಇವು ಮಾಡೋರು ಇನ್ನೂ ಅದಾರ. ನೀವೇನೋ ಕಥೆಯನ್ನು ತಿಳಿಬೇಡ್ರಿ. ಅದು ಸರ್ಪ ಬೇಕಾದಲ್ಲಿರ್ಲಿರಿ. ಮಂತ್ರಿಸರು ಬಂದು ವಿಷ ತಗೊಂಡು ಹೋಗ್ತದ್ರಿ. ಅವಕ್ಕೆಲ್ಲ ವಿಧಾನಗಳು ಭಾಳ ಅವ. ನೀವು ಮಾಡಕ್ ಹೋದ್ರಿ ಯಾರಿಗಾರ. ಹಂಗ ಯಾವಾಗ ಸರ್ಪ ವಿಷ ತಗೊಂಡು ತಾನು ವಿಷವೇರಿ ಬಿತ್ತೋ ಅವಾಗ ಆ ಮಹಾತ್ಮರು ಆ ಸರ್ಪವನ್ನು ಕೂಡ ಉಪಚರಿಸಿ ಕಳಿಸಿದರು. ಆದ್ರೆ ಅದು ಹೋಗಲಿಲ್ಲ. ಸಾವಕಾಶ ಅಲ್ಲೇ ಬಿತ್ತು. ಸಿದ್ದಪ್ಪಗೆ ಎಚ್ಚರಾತು. ಶಿವಶಿವ ಅಂತ ಕಣ್ಣು ತೆಗೆದ. ತಂದೆ ತಾಯಿಗಳು ನೆರೆದ ಜನರೆಲ್ಲರೂ ಕೂಡ ಆನಂದ ಶರದಿಯಲ್ಲಿ ಮುಳುಗಿದವರಂತೆ ಸಂತೋಷಪಟ್ಟಿದ್ದಾರೆ. ಆಮೇಲೆ ಆ ಸರ್ಪ ಎದ್ದು ಸುಮ್ಮನೆ ಇರಲಿಲ್ಲದು. ಸಿದ್ದಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿ ಎಲ್ಲಿ ಸಿದ್ದಪ್ಪ ಕುಂತಿದ್ದ ಅವನ ಮೈ ಮೇಲೆ ಹತ್ತಿ ಕೊರಳಾಗ ಸುತ್ತಿಕೊಂಡು ತಲೆ ಮೇಲೆ ಹಿಡಿಯಿತ್ತು. ಹ್ಯಾಂಗ್ ಕಂಡ ಸಿದ್ದಪ್ಪ? ಸಾಕ್ಷಾತ್ ಪರಶಿವನಂತೆ ಕಂಡ. ಜನರೆಲ್ಲರೂ ಜಯ ಜಯಕಾರ ಮಾಡಲಿಕ್ಕೆ ಎತ್ತಿದ್ರು. ದೀರ್ಘಾಯುಷ್ಯನಾಗೆನ್ನುತ್ತ ಹರಿಸಿದರು. ಆತು. ಆಮೇಲೆ ಆ ಬಂದಿರ್ತಕ್ಕಂಥ ಜಂಗಮರಿದ್ರಲ್ಲ ಅವರ ಆ ಗುಡಿಯೊಳಗೆ ಕರ್ಕೊಂಡು ಹೋಗಿ ಸಿದ್ದಪ್ಪಗೆ ಏನು ಹೇಳಿದ್ರು. ಆಮೇಲೆ ಮತ್ತೆ ಸ್ನಾನ ಮಾಡಿಸಿದ್ರು. ಸ್ನಾನ ಮಾಡಿಸಿ ಪಂಚಕಳಶ ಹೂಡಿ ಭಸ್ಮೋದ್ಧೂಳಿತ ವಿಗ್ರಹನನ್ನಾಗಿ ಮಾಡಿ ತ್ರಿಪುಂಡ್ರವನ್ನು ಧರಿಸಿ ಆಮೇಲೆ ಶಿವಪೂಜಾ ವಿಧಿಯನ್ನು ತಿಳಿಸಿ ದೀಕ್ಷೆಯನ್ನು ಕೊಟ್ಟರು. ಯಾರು? ಆ ಜಂಗಮರು ದೀಕ್ಷೆಯನ್ನು ಕೊಟ್ಟು, ನೀನು ಜಗದೋದ್ಧಾರ ಮಾಡಪ್ಪ ಮಹಾನುಭಾವ, ಸಾಮಾನ್ಯನಲ್ಲ, ನೀನು ಶಿವನೇ ಇದ್ದೀಯೇ
ಆದ್ದರಿಂದ ಲಘುನು ಹೋಗು, ಲಘು ಸದ್ಗುರು ಸಿಗ್ತಾನೆ ನಿನಗೆ. ಆ ಸದ್ಗುರುವನ್ನು ಪಡೆದು ತತ್ವಜ್ಞಾನಿಯಾಗಿ ದಿಗ್ವಿಜಯವನ್ನು ಮಾಡಿ ಜಗದ್ಗುರುವಾಗಿ ಬಾಳು ಅಂತ ಹೇಳಿ ಅವರು ಹಾಡಿ ಹರಿಸಿದ್ರು. ಅವಾಗ ಜನರು ಏನ್ ಮಾಡಿದ್ರು ಅಂದ್ರೆ, ಆ ಬಂದಿರ್ತಕ್ಕಂಥ ಮಹಾತ್ಮರನ್ನ ಕೈ ಮುಗಿದು, ನೋಡ್ರಿ ಇಲ್ಲಿ ತನಕ ನಾವು ನಿಮ್ಮ ಬಗ್ಗೆ ವಿಚಾರ ಮಾಡಲಿಲ್ಲ, ನಿಮ್ಮ ಊರು ಯಾವ್ದ್ರಿ ಅಂತಾರೆ. ಅದ್ರ ತನಕ ಯಾರಿಗೂ ಗೊತ್ತಿಲ್ಲ, ನಿಮ್ಮ ಊರು ಯಾವ್ದ್ರಿ, ನಿಮ್ಮ ಹೆಸರೇನು, ತಂದೆ ನೀವೆಲ್ಲ ಸಾಮಾನ್ಯರಲ್ಲ ಮಹಾರಾಯ, ಇವತ್ತೊಂದು ದಿವಸ ನಮ್ಮ ಊರಾಗ ಇದ್ದು ಹೋಗ್ರಿಪ್ಪ. ನಮ್ಮದು ಪ್ರಪಂಚ ಎಡವಟ್ಟೈತಿ ಅನ್ನೋ. ನಮ್ದು ನಮ್ಮೂರು ದೇವನೂರು ಏನಪ್ಪ, ನನಗೆ ಶಿವಯ್ಯ ಅಂತಾರೆ. ಶಿವಯ್ಯ ನಾವು ಆ ಮಠದ ಪಟ್ಟು ಸ್ವಾಮಿಗಳು ಏನಪ್ಪ. ಆದ್ರೆ ಇನ್ನೇನು ಮಾಡೋದು, ಶಿಷ್ಯರು ನಂಗೆ ಶಿವಯ್ಯಜ್ಜ ಅಂತಾರೆ. ನನ್ನ ಹಣೆ ಬಾರ ಏನಾಗೈತೆ ಅಂತಂದ್ರೆ, ನನಗಿಬ್ಬರು ಹೆಂಡ್ರು, ಎರಡೂ ಸಮಾಧಾನ ಇಲ್ಲ. ಈಕೆ ನಮ್ಸೋದ್ರಾಗ ಆಕೆ ಮುಗಿನಾಗ ಶಿಂಬಳ, ಆಕೆ ನಮ್ಸೋದ್ರಾಗ ಈಕೆ ಮುಗಿನಾಗ ಶಿಂಬಳ. ಏನ್ ಮಾಡಲಿ ನಾನು? ಹಿಂಗಾಗಿ ಇಬ್ಬರು ಹೆಂಡ್ರೇನಪ್ಪ, ಮತ್ತ 3 ಮಂದಿ ಹಠಮಾರಿ ಮಕ್ಕಳು, ಒಬ್ಬ ಉಗ್ರ ಇರ್ಭದ್ರ ಏನಪ್ಪ. ಷಣ್ಮುಖ ಗಣಪತಿ ಅಂತೂ ಗೊತ್ತಿನವರ ಅಲ್ಲ ಅವ್ರು ಯಾವಾಗಲೂ. ಗಣಪತಿ ಅಂತೂ ಹಠ ಮಾಡಿದ ಅಂದ್ರೆ ಮುಗಿತು ಕತಿ, ದೊಡ್ಡ ಹಠ. ಅದಕ್ಕೆ ಅವ್ನ ಮೊದ್ಲು ಯಾಕೆ ಪೂಜೆ ಮಾಡ್ತಾರಂತಂದ್ರೆ ಅದು ಬೇರೆ ಐತೆ, ಸಾಮಾನ್ಯ ಕೆಲಸ ಅಲ್ಲ. ಮತ್ತೆ ಎಂಥವ್ರನ್ನ ಬಿಟ್ಟಪ್ಪಲ್ಲ ನಾವು. ಕಾಳಿದಾಸ ಭಾಳ ಚಂದ ಹೇಳ್ತಾನ ಅದನ್ನೊಮ್ಮೆ. ಗಣಪತಿ ಮೇಲೆ ಭಾಳ ಪ್ರೇಮ ಇದ್ರಂತಿಬ್ರು, ಪಾರ್ವತಿ ಪರಮೇಶ್ವರ. ಮತ್ತು ಜಗಳ ಗಂಟೆ ಹೆಂಡ್ರ ಅಂತ ಏನಲ್ಲ, ಜಗಳಾಡಿ ಪಾರ್ವತಿ ಕೂಡ ಮಾತು ಬಿಟ್ಟಿದ್ದ ಯಾರು? ಪರಮಾತ್ಮ. 8 ದಿವಸ ಆಗಿತ್ತು, ಚಾಯ್ ಇಲ್ಲ, ಉಪ್ಪಿಟ್ಟಿಲ್ಲ, ಅವಲಕ್ಕಿಲ್ಲ, ಏನೇನು ಇಲ್ಲ. ಹಂಗ ಆದ್ರೆ ಸವಾಲ ಕೂಡ್ರ ಪದ್ಧತಿ ಕೂಡಿರ್ಬೇಕಾಯ್ತು. ಇವಾಗ ಗಣಪ ಬಂದು ನಡಕ್ ಕುಂತ ಅನ್ಕೂಡ್ಲೆ ಇವ ಏನ್ ಮಾಡಿದ ಪರಮಾತ್ಮ, ಆ ಗಣಪತಿಗೆ ಕಪಾಳಕ್ಕೆ ಮುದ್ದು ಕೊಟ್ಟ. ಕಪಾಳಕ್ಕೂ ಕಿವಿಗೂ ಭಾಳ ದೂರ ಇಲ್ರಿ, ಆ ಜಗ ಲಕ್ಷಣ ಬೇರೆ. ಕಪಾಳಕ್ಕೆ ಮುದ್ದು ಕೊಟ್ಟು ಕಪಾಳ ಚೂಟಿದ್ರೆ ಪ್ರೀತಿ ಅಂತಾರೆ, ಕಿವಿ ಹಿಂಡ್ರಿ ಜಗ ಮತ್ತೆ ಸಮೀಪದ ಮತ್ತೆ ಎರಡು ಕಪಾಳಕ್ಕೆ ಕಿವಿಗೆ ಹಚ್ಚಿಕೊಂಡೈತಿ, ಪರಂತು ಗುಣ ಬೇರೆ. ಈ ಕಡೆ ಮುದ್ದು ಕೊಟ್ಟ, ಆಕೆಗೆ ಸಂಕಟ ಆಯ್ತು ಪಾರ್ವತಿಗೆ. ನನ್ನ ಮಗ ಈಚೆ ಕಡೆ ಮುದ್ದು ಕೊಟ್ಲು. ಈಕೆ ಮುದ್ದು ಕೊಟ್ಟದ್ದು ನೋಡಿ ಪರಮಾತ್ಮ ಮುದ್ದು ಕೊಟ್ಟ. ಅವ ಮುದ್ದು ಕೊಟ್ಟದ್ದು ನೋಡಿ ಈಕೆ ಮುದ್ದು ಕೊಟ್ಲು. ಸಾಕಾಗಿ ಹೋತ ಅವಂಗ. ಇತ್ಲಾಗ ಇಬ್ರು ಹಿಂಗೆ ಕೊಡೋದು ಮುಂದೆ ಹಿಂಗೆ ಸರ್ಕೊಂಡ್ಬಿಟ್ಟ. ಹಿಂಗೆ ಸರ್ಕೊಂಡ 2 ಮಸೂಡಿ ಕೂಡಿದ್ರು. ಹಿಂಗೆ 2 ಮಸೂಡಿ ಕೂಡಿದು, ಏನ್ ಕೆಟ್ಟದೆಯೋ ನೀನು ಅಂತಂದ. ನೀವು ಜಗಾಡಿದ್ರಲ್ಲ ಅದಕ್ಕೆ ಅಂದ. ಹಂಗ ಇಂಥ 3 ಮಕ್ಕಳು, ಜಗಳ ಗಂಟಿಬ್ರು ಹೆಂಡ್ರು, ಹಿಂಗಾಗಿ ನಾವು ಇರ್ತಿದ್ವಿ ಬಿಡು. ನಾವು ನಮ್ಮ ಮನೆಗೆ ಸಜ್ಜಿಲ್ ಬಾಳೆವು, ಅದಕ್ಕೆ ಹೋಗ್ತೀವಿ. ಪರಮಾತ್ಮನೇ ಜಂಗಮ ರೂಪದಿಂದ ಬಂದಿದ್ದ, ಪ್ರಮಥಗಣಗಳೇ ಶಿಷ್ಯರೂಪದಿಂದ ಬಂದಿದ್ರು. ಯಾಕಂತ ಕೇಳಿದ್ರೆ ತನ್ನಂಶವಾದ ಸಿದ್ಧನು ಇಲ್ಲಿ ಜಗತ್ತಿನಲ್ಲಿ ಮೆರೀಲಿ ಎಂಬುವರೇ ಪರಮಾತ್ಮನ ಉದ್ದೇಶವಾಗಿತ್ತು. ಆದ್ದರಿಂದ ಇಲ್ಲಿ ಪರಮಾತ್ಮನು ವಿಕೃತ ವೇಷ ಧಾರಣ ಮಾಡಿಕೊಂಡು ಬಂದು ಸಿದ್ದಪ್ಪನು ಬದುಕಿಸಿ ಎಲ್ಲರಿಗೂ ಹೇಳಿ ತಾನು ಹೊರಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನಲ್ಲಿ ಪಲ್ಲಕ್ಕಿ ಉತ್ಸವ ಮಾಡಿದ್ರು. ಸಿದ್ಧಾರೂಢರು ಪಲ್ಲಕ್ಕಿ ಅಂದ ಹತ್ಯಾರಪ್ಪ, ಹುಬ್ಬಳ್ಳಿಗೆ ಬಂದು ಹತ್ಯಾರ ಅಂತ ಅರ್ಥ ಅಲ್ಲ. ಸಣ್ಣ ಮಗುವಿದ್ದಾಗಲೇ ಪಲ್ಲಕ್ಕಿ ಹತ್ಯಾರ ನಮ್ಮಪ್ಪ. ಪಲ್ಲಕ್ಕಿ ಉತ್ಸವ ಆಯಿತು. ವಿರಕ್ತ ಮಠದಾಗ ತಂದು ಪಲ್ಲಕ್ಕಿ ಇಳಿಸಿದ್ರು. ಊರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿದ್ರು. ನಡೀತು. 4-5 ದಿವಸ ಇದ್ದು ಆಮೇಲೆ ನಾ ಇನ್ನು ಹೋಗ್ತೀನಿರಪ್ಪ. ಮತ್ತು ಗುರುಗಳು ಹೇಳ್ಯಾರಲ್ಲ, ನಾವು ಯೋಗ್ಯ ಗುರುವಿನ ಹುಡುಕಿ ಧನ್ಯರಾಗಬೇಕು ಅಂತಂದು ಕೂಡಲೇ ತಂದೆ ತಾಯಿಗಳಿಗೆ ವ್ಯಥೆಯಾಗಲಿಕ್ಕೆ ಹೆಚ್ಚು, ಅಳಲಿಕ್ಕೆ ಹತ್ತಿದ್ರು. ಕಂದನೇ ನಮ್ಮ ಗತಿಯೇನೆಂದು ಅಳುತ್ತ ಕೇಳಿದರು. ಈ ವ್ಯಥೆಯನ್ನು ಕಂಡು ಅದಕ್ಕಂತಾನೆ, ಛೇ ಹಂಗೆಲ್ಲ ವ್ಯಥೆ ಮಾಡ್ಕೋಬಾರ್ದು, ಕಲ್ಯಾಣ ಆಗಲಿ ಅನ್ಬೇಕು. ಕಲ್ಯಾಣ ಆಗಲಿ ಅಂದರೆ ನೀವು ಬಯಸುವ ಕಲ್ಯಾಣ ಅದು ಜಗತ್ತಿಗೂ ಆಗಿರಬೇಕು. ಆ ದೃಷ್ಟಿಯಿಂದ ವಿಚಾರ ಮಾಡ್ರಿ, ಹೊರತು ಅಳಬೇಡ್ರಿ. ನನ್ನ ಮಗ ಎಂಬ ಈ ಮಮಕಾರವನ್ನು ಬಿಟ್ಟು ಭ್ರಾಂತಿಯನ್ನು ಕೆಡಿಸಿ
ಆರಾಮ್ ಶಿವನಾಮ ಸ್ಮರಣೆ ಮಾಡುತ್ತಾ ಸಂತೋಷವಾಗಿರ್ರಿ ಹೊರತಾಗಿ ದುಃಖಾರ್ಣವದಲ್ಲಿ ಮುಳುಗಿ ಮೋಹ ಮಮಕಾರದಲ್ಲಿ ಮುಳುಗಿ ಭಯಗ್ರಸ್ತರಾಗಿ ಭವಕ್ಕೆ ಹೆದರ್ತಕ್ಕಂಥ ನರಜಂತುಗಳಾಗಬೇಡ್ರಿ ಅಂತ ತಿಳ್ಕೊಂಡು ಹೇಳಿ ತಂದೆ ತಾಯಿಗಳಿಗೆ ಬುದ್ಧಿ ಹೇಳಿ ಕಟ್ಟಿದ. ಅವಾಗ ತಂದೆ ಒಂದು ಮಾತಂತಾನ, ಇಲ್ಲ ಹೋಗು, ಬೇಡ ಅನ್ನಂಗಿಲ್ಲ, ನಾಳೆ ಒಂದು ದಿವಸ ಮನೆಗೆ ಊಟ ಮಾಡಿ ಹೋಗು. ಪ್ರೇಮ ಏನ್ ಸಿದ್ದಪ್ಪ. ಆಮೇಲೆ ಮರುದಿವ್ಸ ಒಂದು ದಿವಸ ತಂದೆಯು ಮಾತಿನ ಮೇಲೆ ಉಳ್ಕೊಂಡ್ರು. ಉಳ್ಕೊಂಡ ಮೇಲೆ ಮರುದಿವ್ಸ ಊಟ ಆಯ್ತು. ವಿರಕ್ತ ಮಠಕ್ಕೆಲ್ಲರೂ ಕೂಡಿದರು. ಎಲ್ಲರೂ ತರೋರು ಶಾಲು, ಹಣ್ಣು, ಹಾಲು, ದಕ್ಷಿಣೆಗಳನ್ನು ಕೊಟ್ಟು ನಮಸ್ಕಾರ ಮಾಡೋರು. ಸಿದ್ದಪ್ಪ ಹೋಗು, ನಿನಗೆ ಯೋಗ್ಯ ಗುರು ಸಿಗಲಿ, ನಮ್ಮೆಲ್ಲ ಉದ್ಧಾರ ಮಾಡ್ಬೇಕಪ್ಪ ನೀನು, ಯೋಗ್ಯ ಗುರು ಸಿಗಲಿ, ಧನ್ಯನಾಗುವಂತ ಎಲ್ಲರೂ ಹಾಡಿ ಹರಿಸ್ಲಿಕ್ಕೆ ಹತ್ತಿದ್ರು. ಅವಾಗ ಗುರುಶಾಂತಪ್ಪ ಮಲ್ಲಮ್ಮ ಆರತಿಯನ್ನು ಮಾಡಿ ಸಿದ್ದಪ್ಪನಿಗೆ ಮಂಗಳಾರತಿಯನ್ನು ಬೆಳಗಿ ಶಾಲು ಹೊಚ್ಚಿ ಅಪ್ಪಿಕೊಂಡು ಹೋಗಿ ಬಾ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮತ್ತೆ ಹಿಂಗೆ ಮಾಡಿ ಸುಮ್ಸುನ್ ಮಾಡ್ತಿದ್ರೇನ್ರಿ ಅವರು. ಅದು ಹಾವು ಕಡಿತಂತ ಆತ ಕೆಲಸ ರೀ, ಇಳಿದ್ರೆ ಆಗ್ತಿರ್ಲಿಲ್ಲ. ಅಂದ್ರೆ ಲೀಲೆ ತಾನು ಹ್ಯಾಂಗ್ ಜಗತ್ತಿಗೆ ಹೊರಗೆ ಬರಬೇಕು ಅಂಬುದಕ್ಕೆ ತಾನೇ ರೂಪಿಸಿಕೊಂಡಿರುವ ಒಂದು ಸುಂದರವಾದ ತಂತ್ರ. ಯಾವಾಗ ಸಿದ್ದಪ್ಪನವರು ಎದ್ದು ನಿಂತು ಅಲ್ಲಿರುವ ಏನು ದಕ್ಷಿಣೆ ಕೊಟ್ಟಿದ್ರು ಜನರೆಲ್ಲ ಅದನ್ನು ಒಂದಿಬ್ಬರಿದ್ರು, ಸೋಮ ಭೀಮ ಅಂತ ಇಬ್ಬರು ಶಿಷ್ಯರು. ಸಿದ್ದಪ್ಪ ನೀವು ಹೋದ್ಮೇಲೆ ನಾವು ಬರೋವರ ಅಂದ್ರು. ಬೇಡ, ತ್ರಾಸು, ಸಾಧು ಆಗುದು ಭಾಳ ಚಲೋ ಅಂತ ಭಾಳ ಮಂದಿ ತಿಳ್ಕೊಂಡಾರ. ಆಗುದಲ್ಲದು, ಅದನ್ನ ನೋವು ತಿನ್ನಕ್ಕೆ ತಯಾರಿರ್ಬೇಕು. ಚಿತೀಕ್ಷಾಮತಿ ಬಹಳ ಗಟ್ಟಿರ್ಬೇಕು, ಅಂದಾಗ ಮಾತ್ರ ಆಗ್ತದೆ, ಸುಮ್ಮನೆ ಆಗುದಿಲ್ಲ. ಹಂಗೇನದಲ್ಲ, ಸೋಮ ಭೀಮರು ಸಿದ್ದಪ್ಪನು ಕೂಡ ಅವರು ಹೊರಲಿಕ್ಕೆ ತಯಾರಾದರು. ಆತಂಗಾರ ಬರ್ರಿ, ಎಲ್ಲಿ ತನಕ ಬರ್ತೀರಿ, ಬಂದು ಹೊಳೆ ಬರೀರಿ ಅಂತ ಹೇಳಿ ಸಿದ್ದಪ್ಪ ಸೋಮ ಭೀಮರನ್ನು ಕರ್ಕೊಂಡು ಆ ಗ್ರಾಮಕ್ಕೆ ನಮಸ್ಕಾರ ಮಾಡಿ ಮುಂದೆ ಹೊರಡ್ತಾ ಇದ್ದಾನೆ. ಜನರೆಲ್ಲರೂ ಜೈ ಜೈಕಾರ ಮಾಡ್ತಾರೆ, ಕಂಠ ಗದ್ಗದಿತ ಆಗ್ತದೆ, ಕಣ್ಣಿನಲ್ಲಿ ನೀರು ಬರ್ತಾ ಇದ್ದಾವ. ಎಲ್ಲರೂ ಜುಲುಮೆಯಿಂದ ಹಾಡಿ ಹರಿಸಿ, ಸಿದ್ದಪ್ಪ ಹೋಗು, ಯೋಗ್ಯ ಗುರುವರನ್ನ ಕೃಪೆಯಿಂದ ಧನ್ಯನಾಗಿ ನಮ್ಮನ್ನು ಉದ್ಧರಿಸುವಂತೇಳಿ ಎಲ್ಲರೂ ಹಾಡಿ ಹರಿಸಿದರು. ಆ ಮುಂದಿನ ವಿಷಯ ಮತ್ತೆ ನಾಳೆ ಸಾಯಂಕಾಲ ನೋಡಿಕೊಳ್ಳೋಣ. ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಓಕ್ಷಾವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದಿ, ಗುರುವರೋಚ್ಚಾರವ ಮಾಡಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಚರಣ ಭಜಕರ ದುರಿತ ವೃಂದವ ತ್ವರಿತ ದಿನಾಶಿಸಿದಿ,
ಗುರುವರ ತ್ವರಿತದಿ ನಾಶಿಸಿದಿ ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ